मयि स्थितो मदङ्गेषु स्वतन्त्रो व्याप्तवान् हरिः स विष्णुश्चास्वतन्त्रं मां स्वेच्छया वर्तयत्यजः स्वात्मनस्तस्य पूजा स्युः मनो वाक्कायवृत्तयः ममैताः इति कर्तारम् उद्देश्यञ्च हरिं स्मरेत्। सच्छास्त्रोदितवर्त्मना पदमिदं ध्यायन्मदङ्काङ्कितः मन्मन्त्रं जपशास्त्रसम्पदमथो दास्यामि भाग्यैः सह तत्तत्त्वान्यपि बोधयामि तदनुप्राप्यो मदङ्घ्रिर्भवेत् इत्याघोषयतीव यः करचयैस्तं वाजिवक्त्रं भजे। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। नौमिन्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसपरान् रघूत्तमगुरून् वैदग्ध्यवारांनिधीन् श्रीसत्यव्रतराघवेन्द्रमुनिपान् सद्बोधसध्यानपान्। नौमिन्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसपरान् रघूत्तमगुरून् वैदग्ध्यवारांनिधीन् श्रीसत्यव्रतराघवेन्द्रमुनिपान् सद्बोधसध्यानपान्। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। ಶ್ರೀರಾಮಚಂದ್ರ ಭಕ್ತರ ಮೇಲೆ, ತನ್ನ ಪ್ರಜೆಗಳ ಮೇಲೆ ಅಪಾರವಾದ ದಯಾಮೃತವನ್ನು ಹರಿಸ್ತಾ ಇದ್ದ. ಸಾನುಕ್ರೋಶಃ ಜಿತಕ್ರೋಧಃ ಬ್ರಾಹ್ಮಣ ಪ್ರತಿಪೂಜಕಃ ದೀನಾನುಕಂಪೀ ಧರ್ಮಜ್ಞಃ ನಿತ್ಯಂ ಪ್ರಗ್ರಹವಾನ್ ಶುಚಿಃ. ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ಸಾನುಕ್ರೋಶಃ, ಭಗವಂತನಿಗೆ ಅಪಾರವಾದಂತಹ ದಯೆ. ವೆಂಕಟೇಶ ಮಹಾತ್ಮ್ಯದಲ್ಲಿ ಆದಿತ್ಯ ಪುರಾಣದಲ್ಲಿ ಹೇಳುವಾಗ ದಯಾನಿಧೇ 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 ನಮೋ 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 ನಮಃ ಅಂತ ಪರಮಾತ್ಮನನ್ನು, ವೆಂಕಟೇಶ ದೇವರನ್ನು ವರ್ಣನೆ ಮಾಡಿದ್ದುಂಟು. ಅದೆಷ್ಟು ದಯೆ ಪರಮಾತ್ಮನದು ಅಂತ ವರ್ಣನೆ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅನ್ನುವುದಕ್ಕೆ ಮತ್ತೆ ಮತ್ತೆ ಆ ದಯಾನಿಧಿ ಎಂಬ ಶಬ್ದವನ್ನು ಭಗವಂತನಿಗೆ ಅರ್ಪಣೆ ಮಾಡುವ ಮೂಲಕ ಭಾವನೆಯನ್ನು ತೆರೆದಿಟ್ಟದ್ದು. ಅಂತಹ ದಯಾಸಾಗರನಾದವನು ಪರಮಾತ್ಮ. ಅಪರಾಧಗಳನ್ನು ಮಾಡಿದಾಗಲೂ ಅದನ್ನು ಕ್ಷಮೆ ಮಾಡೋದು, ಅವರಲ್ಲಿ ದುಃಖ ಆದರೆ ಆ ದುಃಖವನ್ನು ಸಹನೆ ಮಾಡದೇ ಇರುವುದು, ಪರದುಃಖ ಅಸಹಿಷ್ಣುತ್ವಂ. ಇನ್ನೊಬ್ಬರಿಗೆ ದುಃಖವಾದಾಗ ಅದನ್ನು ಸಹಿಸಿಕೊಳ್ಳದೆ ದುಃಖವನ್ನು ಪರಿಹಾರ ಮಾಡಬೇಕು ಅನ್ನುವುದಕ್ಕಾಗಿ ಮಾಡುವ ಪ್ರಯತ್ನ ಏನಿದೆ, ಇದೇ ದಯೆ. ವಿಶ್ವಾಮಿತ್ರರು ನಮಗೆಲ್ಲ ಬಹಳ ದೊಡ್ಡವರು. ಗಾಯತ್ರಿ ಮಂತ್ರದ
ದ್ರಷ್ಟಾರರು ಅನೇಕ ಅವರ ಸಂತತಿಯ ಮೂಲಕ ಸಾಕಷ್ಟು ವೇದ ಮಂತ್ರಗಳ ಲಾಭ ನಮಗೆಲ್ಲ ಆಗಿದೆ. ವೇದ ಮಂತ್ರಗಳನ್ನು ಪ್ರವರ್ತನ ಮಾಡಿದ್ದಾರೆ. ಸ್ಮೃತಿ ಗ್ರಂಥ ಇದೆ. ಅವರ ಜೀವನದ ಚರಿತ್ರೆಯೇ ಒಂದು ದೊಡ್ಡ ಆದರ್ಶವಾಗಿದೆ, ಒಂದು ಪ್ರೋತ್ಸಾಹನೆಯನ್ನು ಕೊಡುವಂತಹ ಚರಿತ್ರೆ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಎಂಬ ಉದ್ಗಾರವನ್ನು ತೆಗೆದ ಮಹಾನುಭಾವರು. ಒಂದೊಂದು ದಿಕ್ಕುಗಳಿಗೂ ಹೋಗಿ 10,000 ವರ್ಷಗಳವರೆಗೆ ತಪಶ್ಚರ್ಯ ಮಾಡಿದರೂ ತಾವು ಬಯಸಿದ ಬ್ರಹ್ಮರ್ಷಿ ಪದವಿಯನ್ನು ಪಡೆಯೋವರೆಗೆ ತಮ್ಮ ಸದಾಗ್ರಹವನ್ನು ಬಿಟ್ಟಿಲ್ಲ, ಪ್ರಯತ್ನವನ್ನು ಬಿಟ್ಟಿಲ್ಲ. ಅಂತಹ ಸದಾಗ್ರಹ ಕಾರ್ಯಂ ವಾ ಸಾಧಯೇಯಂ ದೇಹಂ ವಾ ಪಾತಯೇಯಂ ಅನ್ನುವಂತಹ ಆಗ್ರಹ. ಒಂದ ಗುರಿಯನ್ನು ಸಾಧಿಸಬೇಕು, ಇಲ್ಲ ದೇಹವನ್ನು ಉರುಳಿಸಬೇಕು. ಸುಮ್ಮನೆ ಬದುಕಿದ್ದು ಗುರಿಯನ್ನು ಸಾಧಿಸದೆ ಊಟ ಮಾಡುವುದಕ್ಕೆ ಬದುಕಿದ್ದಾಗಬಾರದು. ಇದನ್ನು ಜಗತ್ತಿಗೆ ತೋರಿಸಿಕೊಟ್ಟ ಮಹಾನುಭಾವರು ವಿಶ್ವಾಮಿತ್ರರು. ಊಟ ಆದರೆ ಸಾಕು, ಇನ್ನೇನಾಗದಿದ್ದರೂ ಪರವಾಗಿಲ್ಲ ಅನ್ನುವ ಸ್ಥಿತಿಯಲ್ಲಿ ನಾವಿದ್ದೇವೆ. ಗುರಿಯನ್ನು ಸಾಧಿಸದೆ ಬದುಕಿರುವುದು ವ್ಯರ್ಥ ಅನ್ನುವುದನ್ನು ತೋರಿಸಿಕೊಟ್ಟವರು ಇಂತಹ ಮಹಾನುಭಾವರು, ಪೂಜ್ಯರು. ಆದರೆ ಭಗವಂತನ ದೃಷ್ಟಿಯಲ್ಲಿ ವಿಶ್ವಾಮಿತ್ರರು ಬಹಳ ಚಿಕ್ಕವರು. ಸರ್ವೋತ್ತಮನಾದ ಅನಂತ ಗುಣಪರಿಪೂರ್ಣನಾದ ಭಗವಂತನ ಮುಂದೆ ಬಹಳ 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 ಚಿಕ್ಕವರು. ಅವರು ಮಾಡುವಂತಹ ಯಜ್ಞಕ್ಕೆ ಸುಬಾಹು ಮಾರೀಚರು ವಿಘ್ನವನ್ನು ಮಾಡುತ್ತಾರೆ, ಅಡ್ಡಿಯನ್ನು ಮಾಡುತ್ತಾರೆ. ಮಾಡಿದರೆ ಮಾಡಲಿ, ಯಜ್ಞ ಮಾಡಲಿಕ್ಕೆ ಶಕ್ತಿ ಇದ್ದರೆ ಮಾಡಲಿ, ಆಗಲಿಲ್ಲ ಅಂದರೆ ಬಿಡಲಿ ಹೇಳಬಹುದಾಗಿತ್ತು. ಆದರೆ ಪರದುಃಖ ಅಸಹಿಷ್ಣುತ್ವ, ಇದೇ ಅನುಕ್ರೋಶ, ದಯೆ. ಸಾಧಕರು, ನನ್ನ ಭಕ್ತರು, ನನಗೆ ಸಮಾನವಾದ ಸ್ಟೇಟಸ್ಸಿನೊಳಗಿದ್ದವರು ಸ್ವಲ್ಪ ಚಿಕ್ಕವರಾದರೆ ಪರವಾಗಿಲ್ಲ, ಅಂಥವರ ಮೇಲೆ ದಯೆ ಮಾಡ್ತೇನೆ ಅಂದರೆ ದೇವರು ದಯೆ ಮಾಡಲಿಕ್ಕೇ ಯಾರಿಲ್ಲ ಅಂತಾಗತ್ತೆ. ಸಮಾನರಂತೂ ಇಲ್ಲವೇ ಇಲ್ಲ. ಸ್ವಲ್ಪ ಚಿಕ್ಕವರಾಗಬೇಕು ಅಂದರೆ ಸ್ವಲ್ಪ ಚಿಕ್ಕವರು ಯಾರಿಲ್ಲ. ದೇವರಿಗಿಂತ ಚಿಕ್ಕವರು ಅಂದರೆ ಎಲ್ಲರೂ ಅನಂತಪಟ್ಟು ಚಿಕ್ಕವರೇ. ಅಂತಹ ನಿಸ್ಸೀಮವಾದ ಗುಣಗಳಿಂದ ಕೂಡಿದ ಸರ್ವೋತ್ತಮನಾದ ಭಗವಂತನ ಮುಂದೆ ರಮಾಬ್ರಹ್ಮಾದಿ ದೇವತೆಗಳೇ ಯಾವ ಲೆಕ್ಕಕ್ಕಲ್ಲ ಅಂದರೆ ಒಬ್ಬ ಋಷಿ ವಿಶ್ವಾಮಿತ್ರರು ಎಲ್ಲಿ? ತಾರತಮ್ಯದಲ್ಲಿ 16ನೇ ಕಕ್ಷೆಯಲ್ಲಿ ಬರ್ತಾರೆ ವಿಶ್ವಾಮಿತ್ರರು. ಹಾಗಾದರೆ 16ನೇ ಕಕ್ಷೆಯಲ್ಲಿ ಬರ್ತಾರೆ ಅಂದರೆ ಒಂದು 15 ಪಟ್ಟು ಮಾತ್ರ ಚಿಕ್ಕವರು ಅಂತ ತಿಳ್ಕೋಬೇಡಿ. 2ನೇ ಕಕ್ಷೆಯಲ್ಲಿ ಬರುವ ರಮಾದೇವಿಯೇ ಅನಂತ ಪಟ್ಟು ಚಿಕ್ಕವಳು. ಹಾಗಾಗಿ ಅಂತಹ ವಿಶ್ವಾಮಿತ್ರರ ಒಂದು ಯಜ್ಞಕ್ಕೆ ವಿಘ್ನವಾಗ್ತದೆ ಅಂದರೆ ಶ್ರೀರಾಮಚಂದ್ರ ಸ್ವತಃ ತಾನು ಹೋಗಿ ಸುಬಾಹುವನ್ನು ಸಂಹಾರ ಮಾಡಿ ಮಾರೀಚನನ್ನು ದೂರ ಓಡಿಸಿ ಯಜ್ಞಕ್ಕೆ ಬರುವ ವಿಘ್ನಗಳನ್ನು ಪರಿಹಾರ ಮಾಡಿ ನಿರಾತಂಕವಾಗಿ ಯಜ್ಞ ಸಾಗುವಂತೆ ಮಾಡಿದ. ಇದು ದಯೆ. ಮಾಡಿದ್ದೆಲ್ಲ ದಯೆಯೇ. ಇವತ್ತು ವಿಶ್ವಾಮಿತ್ರರು ಮಾಡುವ ಯಜ್ಞಕ್ಕೆ ಮಾತ್ರ ದೇವರು ವಿಘ್ನ ಪರಿಹಾರ ಮಾಡಿದ, ಅವರ ಮೇಲೆ ದಯೆ ತೋರಿದ ಅಂತ ನಾವು ತಿಳಿಯುವುದಲ್ಲ. ಇಂದಿಗೂ ನಾವು ನೀವುಗಳು ಮಾಡುವ ಸತ್ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತವೆ ಅಂದರೆ ಸಾನುಕ್ರೋಶ, ದೇವರ ಅನುಕ್ರೋಶ ಅಂದರೆ ದಯೆ. ದೇವರು ಸಾನುಕ್ರೋಶನಾಗಿದ್ದಾನೆ, ಸದಯನಾಗಿದ್ದಾನೆ, ತನ್ನ ದಯಾಮೃತ ಸ್ಯಂದನ ಮಾಡ್ತಾ ಇದ್ದಾನೆ ನಮ್ಮ ಮೇಲೆ ಅನ್ನುವುದಕ್ಕಾಗಿಯೇ ನಮ್ಮ ಯಜ್ಞಯಾಗಾದಿಗಳು
ಸತ್ಕಾರ್ಯಗಳು, ದೇವರ ಪೂಜೆ, ಧರ್ಮ ಕಾರ್ಯಗಳು ನಿರ್ವಿಘ್ನವಾಗಿ ಸಾಗಿವೆ ಅಂತ ಇವತ್ತಿಗೂ ನಾವು ಭಾವಿಸಬೇಕು. ಯಜ್ಞಯಾಗಾದಿಗಳನ್ನು ತಕ್ಕ ಮಟ್ಟಿಗೆ ಇವತ್ತಿಗೂ ಅಲ್ಲಲ್ಲಿ ಮಾಡ್ತಾ ಇದ್ದಾರೆ, ಇಲ್ಲಿಯೂ ಮಾಡ್ತಾ ಇದ್ದಾರೆ. ಯಜ್ಞಯಾಗಾದಿಗಳು ಅಂದರೆ ಅವುಗಳು ಮಾತ್ರ ಅಲ್ಲ. ಅಗ್ನಿಯಲ್ಲಿ ಆಹುತಿ ಹಾಕುವುದು ಒಂದೇ ಯಜ್ಞ ಅಲ್ಲ, ಜೀವನ ಇಡೀ ಒಂದು ಯಜ್ಞ. ಜೀವನ ಇಡೀ ಯಜ್ಞ. ತಸ್ಸೈವಂ ವಿದುಷೋ ಯಜ್ಞಸ್ಯಾತ್ಮ ಯಜಮಾನ ಶ್ರದ್ಧಾ ಪತ್ನಿ ಇತ್ಯಾದಿಯಾಗಿ ಜೀವನವನ್ನೇ ಒಂದು ಯಜ್ಞ ಅಂತ ಉಪನಿಷತ್ತು ವರ್ಣನೆ ಮಾಡುತ್ತದೆ. ಕಣ್ಣಿನಿಂದ ಕುಳಿತ ನಿಮ್ಮೆಲ್ಲರನ್ನ ನೋಡ್ತಾ ಇದ್ದೀವಲ್ಲ, ಇದೊಂದು ಯಜ್ಞ. ಚಕ್ಷುರಿಂದ್ರಿಯವೇ ಒಂದು ಅಗ್ನಿ. ಏನೆಲ್ಲ ಕಾಣ್ತಾ ಇದೆ ಅದೇ ಆಹುತಿ. ಆಹುತಿ ಅಂದರೆ ಗಾಬರಿ ಆಗಬೇಕಾಗಿಲ್ಲ, ಸುಟ್ಟೋಗ್ತೇವೆ ಅಂತ. ಅಷ್ಟೆಲ್ಲ ವ್ಯಕ್ತಿಗಳ, ಅಷ್ಟೆಲ್ಲ ವಸ್ತುಗಳ ರೂಪ ಅದು ನನ್ನ ಕಣ್ಣಿಗೆ ತೋರ್ತಾ ಇದೆಯಲ್ಲ, ಇದು ಒಂದು ಯಜ್ಞ ಅಂತ ಕೃಷ್ಣ ಹೇಳಿದ್ದಾನೆ. ಇದು ಕಲ್ಪನೆ ಅಲ್ಲ, ಕವಿ ಕಲ್ಪನೆಯಲ್ಲ, ಕವಿ ಸಮಯ ಅಲ್ಲ. ಇದು ಕವಿ ಸಮಯ. ಈ ಲೌಕಿಕ ಕವಿಗಳ ಸಮಯ ಅಲ್ಲ. ಸಮಯ ಅಂದರೆ ಸಿದ್ಧಾಂತ, ಅವರ ಒಂದು ಅಭಿಪ್ರಾಯ. ಲೌಕಿಕ ಕವಿ ಅಂದರೆ ಸರ್ವಜ್ಞ. ಕವಿರ್ಮ ಮನೀಷಿ ಪರಿಭೂ ಸ್ವಯಂಭೂ. ಅಂತಹ ಸರ್ವಜ್ಞನಾದ ಕವಿ ಎಂಬ ಶಬ್ದಕ್ಕೆ ಸರ್ವಜ್ಞ ಅಂತ ಅರ್ಥ. ಸರ್ವಜ್ಞನಾದ ಕವಿ ಶ್ರೀಕೃಷ್ಣ ಪರಮಾತ್ಮ, ಆ ಭಗವಂತನ ಸಿದ್ಧಾಂತ ಇದು. ಕಿವಿಯಿಂದ ಶಬ್ದಗಳನ್ನು ಕೇಳ್ತಾ ಇದ್ದೀರಿ ಅಂದರೆ ಕಿವಿ, ಆ ಶ್ರೋತ್ರೇಂದ್ರಿಯ ಒಂದು ಅಗ್ನಿ, ಶಬ್ದಗಳು ಅಲ್ಲಿ ಆಹುತಿ. ಏಕಾದಶಿಯ ದಿನ ಉಪವಾಸವನ್ನು ಮಾಡ್ತೀರಿ ಅಂದರೆ ಅದು ಸಂಯಮ ಎಂಬಂತಹ ಸಂಯಮ ಯಜ್ಞ. ಏನು ತಿಂತಾ ಇಲ್ಲ ಅದೇ ಆಹುತಿ. ಸಂಯಮ ಎಂಬ ಅಗ್ನಿಯಲ್ಲಿ ಯಾವುದೆಲ್ಲವನ್ನು ನೀವು ಬಿಡುತ್ತೀರೋ ಅದೇ ಆಹುತಿ ಇದ್ದ ಹಾಗೆ. ಅದನ್ನು ಬಿಡೋದೇ ಒಂದು ಯಜ್ಞ. ಭೋಗ ಮಾಡುವುದೊಂದು ಯಜ್ಞ, ತ್ಯಾಗ ಮಾಡುವುದೊಂದು ಯಜ್ಞ, ತಪಸ್ಸು ಮಾಡುವುದು ಯಜ್ಞ, ಪಾಠ ಪ್ರವಚನಗಳು ಯಜ್ಞ. ಹೀಗೆಲ್ಲ ಹೇಳಿದ್ದಾರೆ. ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ. ಜ್ಞಾನಯಜ್ಞ, ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ಮಾಡುವಂತಹ ಪಾಠ ಪ್ರವಚನಾದಿಗಳೆಲ್ಲ ಯಜ್ಞ. ಇದು ಇವತ್ತು ಎಷ್ಟು ಕಡೆಗೆ ಇಂತಹ ಘೋರವಾದ ಕಲಿಯುಗದಲ್ಲಿಯೂ ಕೂಡ ನಮ್ಮ ದೇಶದಲ್ಲಿ ಮೂಲೆ ಮೂಲೆಗಳಲ್ಲಿ ಇನ್ನೂ ಹರಿಭಜನೆ ನಡೀತಾ ಇದೆ, ಪಾಠ ಪ್ರವಚನಗಳು ನಡೀತಾ ಇವೆ, ಸತ್ಸಂಗಗಳಾಗ್ತಾ ಇವೆ. ಅಲ್ಲಲ್ಲಲ್ಲಿ ಅನೇಕ ಸಂತರು, ಸಾಧುಗಳು, ಸಜ್ಜನರು, ವಿದ್ವಾಂಸರು, ದಾಸರು, ಯತಿಗಳು ಧರ್ಮ ಕಾರ್ಯಗಳನ್ನು ಮಾಡ್ತಾರೆ, ಬೋಧನೆ ಮಾಡ್ತಾರೆ, ಪಾಠ ಪ್ರವಚನಗಳು ನಡೀತಾ ಇವೆ. ಅಂದರೆ ಯಜ್ಞಗಳು ನಡೀತಾ ಇವೆ. ತ್ರೇತಾಯುಗದಲ್ಲಿ ನಡೆದದ್ದಲ್ಲ, ಇಂದಿಗೂ ನಿರಂತರವಾಗಿ ಯಜ್ಞಗಳು ನಡೀತಾ ಇವೆ. ಆ ಎಲ್ಲ ಸತ್ಕಾರ್ಯಗಳಿಗೆ ಜ್ಞಾನಯಜ್ಞ, ತಪೋಯಜ್ಞ, ದ್ರವ್ಯಯಜ್ಞ, ಎಲ್ಲ ತರಹದ ಯಜ್ಞಗಳಿಗೂ ವಿಘ್ನ ಇಲ್ಲದಂತೆ ನಡೆದಿವೆ. ಆಸುರೀ ಶಕ್ತಿಗಳ ಪ್ರಭಾವ ಆಗಿಲ್ಲ ಅಂದರೆ ಅದು ಶ್ರೀರಾಮಚಂದ್ರನ ದಯೆ ವಿಶ್ವಾಮಿತ್ರರ ಮೇಲೆ ಮಾತ್ರ ಇಲ್ಲ, ಇಡೀ ವಿಶ್ವದ ಮೇಲೆ ಇದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಸಜ್ಜನ ವಿಶ್ವ, ಸಜ್ಜನ ಪ್ರಪಂಚದ ಮೇಲೇನೇ ಇದೆ. ಆ ದೃಷ್ಟಿಯಲ್ಲಿ ನಾವು ರಾಮಾಯಣವನ್ನು ಅರ್ಥ ಮಾಡಿಕೊಳ್ಳಬೇಕು. ಕೆಲವರೆಲ್ಲ ಏನೇನೋ ಆಶೆ ಆಕಾಂಕ್ಷೆಗಳನ್ನು ತೋರಿಸಿ ನಮ್ಮನ್ನು ಸನ್ಮಾರ್ಗದಿಂದ ಆಚೆಗೆ ಸೆಳೆಯುವಂತೆ ಪ್ರಯತ್ನ ಮಾಡ್ತಾರೆ, ಡೈವರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕೆಲವರು ಬಲಿಷ್ಠರಾಗಿ, ಸರಿಯಾಗಿ ಅರ್ಥ ಮಾಡಿಕೊಳ್ಳಿ, ಸಮಾಜದೊಳಗೆ
ಧರ್ಮದಿಂದ, ಸನಾತನ ಧರ್ಮವನ್ನು ಅನುಸರಿಸುವ ಸಜ್ಜನರಿಗೆ ಸನಾತನ ಧರ್ಮದಿಂದ, ಆ ಸನಾತನ ಧರ್ಮದ ಪಥದಿಂದ ಈಚೆಗೆ ಸೆಳೆಯುವ ಜನ ಎರಡು ರೀತಿಯಿಂದ. ಕೆಲವರು ತಮ್ಮ ಬಾಹುಬಲ ಹೊಡೆದು ಬಡದು ಹೆದರಿಸಿ ಬೆದರಿಸಿ ಈಚೆಗೆ ಸೆಳೆಯೋ ಪ್ರಯತ್ನ ಮಾಡುತ್ತಾರೆ. ಅವರು ಸುಬಾಹು ಇದ್ದ ಹಾಗೆ. ಬಾಹುಬಲದಿಂದ ಈ ಸನಾತನ ಧರ್ಮದ ಮೇಲೆ ಆಕ್ರಮಣ ಮಾಡುವಂತಹ ಒಂದು ವರ್ಗ ಇದೆ, ಒಂದು ಗುಂಪಿದೆ, ಅದು ಸುಬಾಹು. ಇನ್ನು ಕೆಲವರು ಆಶೆ ತೋರಿಸ್ತಾರೆ. ಅದೇನು ಆಶೆ ಈಡೇರೋದಿಲ್ಲ, ಆಶೆ ತೋರಿಸೋದಷ್ಟೇ. ಅಷ್ಟು ಹಣ ಕೊಡ್ತೇವೆ, ಇಷ್ಟು ಹಣ ಕೊಡ್ತೇವೆ, ಅದನ್ನು ಮಾಡ್ತೇವೆ, ಇದನ್ನು ಮಾಡ್ತೇವೆ, ಅದನ್ನು ಬಿಡಿ ನಿಮ್ಮ ಧರ್ಮವನ್ನು ಅಂತ ಹೇಳಿ ಈ ಸನಾತನ ಧರ್ಮವನ್ನು ಅನುಸರಣೆ ಮಾಡುವಂತಹ ಸಜ್ಜನರಿಗೆ ಯಜ್ಞಯಾಗಾದಿಗಳನ್ನು, ಪೂಜಾ ಕೈಂಕರ್ಯಗಳನ್ನು, ಪಾಠ ಪ್ರವಚನಗಳನ್ನು, ತಪಸ್ಸನ್ನು ಮಾಡುವುದಕ್ಕೆ ವಿಘ್ನ ಮಾಡಿ ಸೆಳೆಯುವವರಿದ್ದಾರೆ. ಆಶೆಗಳನ್ನು ತೋರಿಸ್ತಾರೆ. ಮರೀಚಿಕಾಗಳು, ಅದು ದೂರದಲ್ಲಿ ಬಿಸಿಲುಗುದರೆ ಇದ್ದಾಗ ಏನಿರೋದಿಲ್ಲ, ದೂರದಿಂದ ನೋಡಿದರೆ ನೀರಿದ್ದಾಗ ಕಾಣಿಸ್ತದೆ, ಹತ್ತಿರ ಹೋದರೆ ಏನಿರೋದಿಲ್ಲ ಬಿಸಿಲಿನಲ್ಲಿ ಅಲ್ವಾ. ಅದಕ್ಕೆ ಮರೀಚಿಕ ಅಂತ ಸಂಸ್ಕೃತದಲ್ಲೇ ಹೆಸರು. ಹಾಗೆ ಏನೇನೋ ಆಶೆಗಳನ್ನು ತೋರಿಸಿ ನಮ್ಮನ್ನು ಆಚೆಗೆ ಎಳೀತಾರಲ್ಲ, ಅವರು ಮಾರೀಚ ಇದ್ದ ಹಾಗೆ. ಆ ತರಹದ ಎರಡು ಗುಂಪುಗಳು ಸನಾತನ ಧರ್ಮದವರನ್ನು ಎಳೀತಾ ಇವೆ. ಶ್ರೀರಾಮಚಂದ್ರನ ದಿವ್ಯ ರಕ್ಷೆ ಇದ್ದರೆ, ಈ ರಾಮನಾಮದ ಬಲ ಇದ್ದರೆ, ರಾಮನ ಪಾದಗಳಿಗೆ ಚರಣಗಳಿಗೆ ಶರಣು ಹೋದರೆ ಸುಬಾಹುವೂ ಇರೋದಿಲ್ಲ, ಮಾರೀಚನೂ ಇರೋದಿಲ್ಲ. ಸುಬಾಹು ಮಾರೀಚರಿಬ್ಬರನ್ನೂ ನಿವಾರಣೆ ಮಾಡಿ ಆ ಎಲ್ಲ ಯಜ್ಞವನ್ನು, ಸತ್ಕರ್ಮಗಳನ್ನು, ಸದ್ಧರ್ಮಗಳನ್ನು ಅನುಷ್ಠಾನ ಮಾಡುವ ಸನಾತನ ಧರ್ಮದ ಪ್ರತಿಯೊಬ್ಬ ಅನುಯಾಯಿಗಳಿಗೆ ರಕ್ಷಣೆ ಮಾಡುವುದಕ್ಕೆ ಶ್ರೀರಾಮಚಂದ್ರನ ದಿವ್ಯ ರಕ್ಷೆ ಯಾವಾಗಲೂ ಇದೆ ಎನ್ನುವ ಸಂದೇಶವನ್ನು ವಾಲ್ಮೀಕಿ ರಾಮಾಯಣ ಈ ಮೂಲಕವಾಗಿ ತಿಳಿಸಿದೆ. ಹೊರತು ಅಂದು ಸುಬಾಹು ಮಾರೀಚರಿಬ್ಬರನ್ನು ಮಾತ್ರ ಹೊಡೆದೋಡಿಸಿದ ಕಥೆಯಲ್ಲ. ಇಂದಿಗೂ ಸುಬಾಹುಗಳಾಗಿ ಬಂದವರನ್ನು, ಮರೀಚಿಕೆಗಳನ್ನು ತೋರಿಸುವವರನ್ನು ಕೂಡ ದೂರ ಓಡಿಸಿ ನಮ್ಮನ್ನು ಸ್ಥಿರವಾಗಿ ನಮ್ಮ ಧರ್ಮದಲ್ಲಿ ಉಳಿಯುವಂತೆ ರಕ್ಷಣೆ ಮಾಡ್ತಾನೆ ಶ್ರೀರಾಮಚಂದ್ರ ಅನ್ನುವುದಕ್ಕೋಸ್ಕರ ಆ ಶ್ರೀರಾಮನ ಮಹಿಮೆಯನ್ನು ತಿಳಿದು ಅವನಿಗೆ ಶರಣು ಹೋಗುವ ಅವಶ್ಯಕತೆ ಇದೆ ಎನ್ನುವ ಅರ್ಥದಲ್ಲಿ ಸಾನುಕ್ರೋಶಃ, ಅನುಕ್ರೋಶವನ್ನು, ದಯೆಯನ್ನು ತೋರುತ್ತಾನೆ ಪರಮಾತ್ಮ. ಅಂದೂ ತೋರಿದ ಇಂದಿಗೂ ತೋರುತ್ತಾನೆ. ನಮ್ಮೆಲ್ಲರ ಸಾಧನೆ ಹೆಚ್ಚಾಗತ್ತೆ ನೋಡಿ. ದೇವರಿಗೆ ನಮ್ಮ ಮೇಲೆ ದಯಾ ಹೆಚ್ಚಾಗಬೇಕಾದ್ರೆ ಏನು ಮಾಡಬೇಕು ಗೊತ್ತಾ? ನಿಮಗೆ ನೆನಪಿಟ್ಟುಕೊಳ್ಳೋದಕ್ಕೆ ಹೇಳ್ತೇನೆ. ಇದು ರಾಮಾಯಣದಲ್ಲಿ ಬಂದದ್ದು ಅಂತಲ್ಲ. ನಮ್ಮ ಮೇಲೆ ದೇವರ ದಯಾ ಹೆಚ್ಚಾಗಬೇಕಾದ್ರೆ ಏನು ಮಾಡಬೇಕು? ಸಾಮಾನ್ಯವಾಗಿ ಹೇಳೋದುಂಟಲ್ಲ, ನಾವೇನು ಕೊಡ್ತೇವೆ ಅದನ್ನು ತಿರುಗಿ ದೇವರು ಕೊಡ್ತಾನೆ, ರಿವರ್ಸ್ ಮಾಡ್ತಾನೆ ಅಂತ. ಆ ದಯಾ ತಿರುಗಿಸ್ರಿ. ಯಾದ್ ಕರೋ, ಪರಮಾತ್ಮನ ಸ್ಮರಣೆ ಮಾಡಿ, ಅವನ ದಯಾ ಆಗುತ್ತೆ. ನೀವು ಅವನ ಯಾದ್ ಮಾಡಿದರೆ ಅವನು ನಿಮ್ಮ ಮೇಲೆ ದಯಾ ಮಾಡ್ತಾನೆ. ಬೇರೆ ಏನಿದೆ? ಅದಕ್ಕಾಗಿ ತಾನೇ ರಾಮನಾಮದ ಜಪ. ಯಾದ್ ಕರ್ನೆ ಕೆ ಲಿಯೇ ಹೈ ಔರ್ ಕ್ಯಾ ಹೈ. ಹಾಗಾಗಿ ಸಾನುಕ್ರೋಶಃ, ಆ ಭಗವಂತ ನಮ್ಮ ಮೇಲೆ ದಯಾ ಮಾಡಬೇಕಾದರೆ ಅವನ ಸ್ಮರಣೆ ಮಾಡಬೇಕು. ಸ್ಮರಣೆ ಮಾಡಿದರೆ ದಯೆ ತೋರಿದಷ್ಟು ನಮ್ಮ ಸಾಧನೆ ಹೆಚ್ಚಾಗತ್ತೆ ಎನ್ನುವ ದೃಷ್ಟಿಯಲ್ಲಿ ವಿಶ್ವಾಮಿತ್ರರ ಒಂದು ಉದಾಹರಣೆ ಅಷ್ಟೇ. ಅದು ಇಡೀ ಜಗತ್ತಿಗೆ, ವಿಶ್ವಕ್ಕೆ ದೇವರು ಮಿತ್ರ. ವಿಶ್ವಾಮಿತ್ರರ ಮಿತ್ರ ಮಾತ್ರ ಅಲ್ಲ, ವಿಶ್ವಕ್ಕೆ ಮಿತ್ರನಾಗಿದ್ದಾನೆ ಪರಮಾತ್ಮ ಅನ್ನುವುದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಆ ದೃಷ್ಟಿಯಲ್ಲಿ ಸಾನುಕ್ರೋಶಃ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಇದು ಆ ಶಬರಿ ಮೇಲೆ ಎಷ್ಟು ದಯೆ ಮಾಡಿದ್ದಾನೆ ಎನ್ನುವುದನ್ನು ನೀವು ತಿಳಿಯಿರಿ. ಶಬರಿಯ ಮೇಲೆ ಅವಳೊಬ್ಬ ಭಕ್ತಳು, ಭಗವಂತನಿಗಾಗಿ ದಾರಿ ಕಾಯ್ತಾ ಇದ್ದಾಳೆ. ಯಾವಾಗ ಭಗವಂತ ಬರ್ತಾನೆ ಅವನ ದರ್ಶನ ಮಾಡಬೇಕು, ಅವನಿಗೆ ಸಮರ್ಪಣೆ ಮಾಡಿ ತನ್ನನ್ನು ತಾನು ಅರ್ಪಣೆ ಮಾಡಿಕೊಳ್ಳಬೇಕು ಅಂತ.
ಅಂತಹ ನೀನು ಯಾರೋ ಏನೋ ಬೇಕಾದಷ್ಟು ಜನಕ್ಕೆ ಅವನೇನು ದೊಡ್ಡ ರಾಜಳಲ್ಲ, ರಾಣಿಯೂ ಅಲ್ಲ, ಏನೂ ಅಲ್ಲ, ಯಾವುದೋ ಒಬ್ಬ ಸಾಮಾನ್ಯ ಮಹಿಳೆ ಅಂತ ಪರಮಾತ್ಮ ಉದಾಸೀನ ಮಾಡಲಿಲ್ಲ. ಸಾನುಕ್ರೋಶಃ, ಅವಳ ಭಕ್ತಿಗೆ ಪರಮಾತ್ಮ ಮೆಚ್ಚಿ ಅವಳು ಭಕ್ತಿಯಿಂದ ಅರ್ಪಣೆ ಮಾಡಿದಂಥ ಅರ್ಪಿತವಾದ ವಸ್ತುವನ್ನು ಸ್ವೀಕಾರ ಮಾಡಿ ಅವಳಿಗೆ ಅನುಗ್ರಹವನ್ನು ಮಾಡಿದ. ಅವತ್ತು ಶಬರಿ ಸಮರ್ಪಣೆ ಮಾಡುವಾಗ ಅತ್ಯಲ್ಪವಾದ ವಸ್ತುವನ್ನು ಕೊಟ್ಟರೂ ಭಕ್ತಿಪೂರ್ಣವಾಗಿ ಕೊಟ್ಟಳು ಅನ್ನುವುದಕ್ಕೆ ಪರಮಾತ್ಮ ಹೇಗೆ ಅದನ್ನು ಸ್ವೀಕಾರ ಮಾಡಿದ. ಇವತ್ತು ನಾವು ನೀವುಗಳು ಕೂಡ ದೇವರಿಗೆ ನೈವೇದ್ಯವನ್ನು ಅರ್ಪಣೆ ಮಾಡುವಾಗ ಸಾನುಕ್ರೋಶಃ ಅನ್ನುವುದನ್ನು ತಿಳಿದು ಅರ್ಪಣೆ ಮಾಡಬೇಕೇ ಹೊರತು ಆ ಪರಮಾತ್ಮನಿಗೆ ಹಸಿವೆ ಆಗಿದೆ, ಇನ್ನು ತಡ ಮಾಡಿದರೆ ಗತಿ ಏನು, ನೀವಾದರೆ ಹಾಗೆ ಹೀಗೆ ಏನೇನೋ ಮಧ್ಯ ಮಧ್ಯದಲ್ಲಿ ತಗೊಂಡು ಫಲಾರ ಮಾಡಿ ನಿಧಾನವಾಗಿ ಊಟ ಮಾಡ್ತೀರಿ. ಪೆಟ್ಟಿಗೆ ಒಳಗೆ ಕೂತು ದೇವರೇನು ಮಾಡಬೇಕು ಪಾಪ, ಏನೂ ಕುಡಿದಿರಂಗಲ್ಲ, ತಿಂದಿರಂಗಲ್ಲ, ಹಸಿವೆ ಆಗಿದೆ, ಅದಕ್ಕೋಸ್ಕರ ಊಟಕ್ಕೆ ಹಾಕ್ತಾ ಇದ್ದೀವಿ ಅಂತ ನೀವು ಎಷ್ಟೇ ಪಂಚಭಕ್ಷ ಪರಮಾನ್ನಗಳನ್ನು ಅರ್ಪಣೆ ಮಾಡಿದರೂ ಕೂಡ ದೇವರು ಸ್ವೀಕಾರ ಮಾಡೋದಿಲ್ಲ. ದೇವರಿಗೆ ಗತಿ ಇಲ್ಲ, ಹಸಿವು ಆಗಿದೆ ಅಂತ ತಿಳಿದ್ರೆ ಅವನು ದೇವರೇ ಅಲ್ಲ. ಹಸಿವಿದ್ದವನು ದೇವರೇ ಹೇಗಾಗ್ತಾನೆ? ಅವಿಜಿಘತ್ಸಃ ಅಪಿಪಾಸಃ ಸತ್ಯಕಾಮಃ ಸತ್ಯಸಂಕಲ್ಪ. ಹಸಿವು ನೀರಡಿಕೆ ಇಲ್ಲದವನು ದೇವರು ಅಂತ ಉಪನಿಷತ್ತು ಹೇಳುತ್ತದೆ. ಹಸಿವಾಗಿದೆ ಅವನಿಗೆ ನೈವೇದ್ಯ ಮಾಡ್ತೀನಿ ಅಂದರೆ ಯಾರಿಗೋ ಮಾಡ್ತೀರಿ ಅಂತ ಅರ್ಥ, ಅದು ದೇವರಿಗಲ್ಲ. ಅದು ಹಸಿವು ನೀರಡಿಕೆ ಇಲ್ಲದವನು, ನೆನೆದರೆ ಹಸಿವು ನೀರಡಿಕೆಗಳನ್ನು ಕಳೆಯುವವನು ದೇವರು ಅಂದರೆ ಅಂತಹ ಭಗವಂತನಿಗೆ ಹಸಿವಿದೆ ಅಂತ ನಾವು ತಿಳಿದು ಅರ್ಪಣೆ ಮಾಡೋದಲ್ಲ. ಹಾಗಾದರೆ ಸಾನುಕ್ರೋಶಃ, ಆ ಭಗವಂತ ಹೊಟ್ಟೆ ತುಂಬಿದವ, ಹಸಿವೇ ಇಲ್ಲ, ನೀರಡಿಕೆಯೇ ಇಲ್ಲ. ನೋಡಿ, ಬಹಳ ವಿಚಿತ್ರ ಇದು. ದಯೆ ಅಂದರೆ ಅದು ಎಷ್ಟು ದಯೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಸ್ಸೀಮ ದಯೆ. ನಿಮಗೆ ಹೊಟ್ಟೆ ತುಂಬಿರುತ್ತದೆ, ಆದರೂ ಬೀಗರ ಮನೆಗೆ ಹೋಗಿರ್ತೀರಿ, ಅಷ್ಟೊತ್ತು ಕಾಯ್ಲಿಕ್ಕೆ ಆಗೋದಿಲ್ಲ ಅಂತ ಮನೆ ಒಳಗೆಲ್ಲ ಮುಗಿಸ್ಕೊಂಡೇ ಬಂತಿರ್ತೀರಿ. ಆದರೂ ಅವರು ಹಾಕುವಾಗ ಏನೂ ತಿಂದೇ ಇದ್ದರೆ ವ್ಯವಹಾರ ಸರಿ ಅನಿಸೋದಿಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ತಿಂದ ಹಾಗೆ ಮಾಡ್ತೀರಿ. ಎಷ್ಟು ಮಾಡ್ಬೋದು? ಚೂರು ಪಾರು ಹಾಗೇ ಹಾಕ್ತಾನೇ ಇದ್ದರೆ ಎಷ್ಟೊತ್ತು ತಿನ್ಲಿಕ್ಕೆ ಸಾಧ್ಯ? ಹೊಟ್ಟೆ ತುಂಬಿದ ಮೇಲೆ ಸಿಟ್ಟು ಬಂದುಬಿಡ್ತು, ತಿನ್ನಲಿಕ್ಕಾಗೋದಿಲ್ಲ, ಹೊಟ್ಟೆಗೂ ಶಕ್ತಿ ಇರೋದಿಲ್ಲ, ನಾಲಿಗೆಗೆ ರುಚಿ ಇರೋದಿಲ್ಲ, ಆ ಅವಸ್ಥೆಗೆ ಮುಟ್ಟು ಹೋಗ್ತಾನೆ. ಆದರೆ ಭಗವಂತ ನೋಡಿ, ಹಸಿವೇ ಇಲ್ಲ ಅವನಿಗೆ. ಯಾವತ್ತೂ ಹಸಿವೇ ಇಲ್ಲ. ಅನಾದಿ ಕಾಲದಿಂದಲೂ ಹಸಿವು ನೀರಡಿಕೆಗಳೇ ಇಲ್ಲದಿರುವಂತಹ ಪರಮಾತ್ಮನಿಗೆ ಅನಾದಿ ಕಾಲದಿಂದಲೂ ನೈವೇದ್ಯ ವೈಭವದಿಂದ ನಡೀತಾನೇ ಇದೆ. ಲಕ್ಷ್ಮೀದೇವಿಯನ್ನು ಹಿಡಿದುಕೊಂಡು ತೃಣಜೀವದವರೆಗೆ ಇರುವ ಸಜ್ಜನರು, ಸಾಧುಗಳು, ಸಂತರು ಅಂತ ಯಾರಿದ್ದಾರೆ ಎಲ್ಲ ಆಸ್ತಿಕ ಮಹಾಶಯರು ಕೂಡ ಪೂಜೆಯನ್ನು ಮಾಡ್ತಾ ಬಂದಿದ್ದಾರೆ, ನೈವೇದ್ಯವನ್ನು ಅರ್ಪಣೆ ಮಾಡ್ತಾರೆ, ಸ್ವೀಕಾರ ಮಾಡ್ತಾನೆ ದೇವರು. ಏನು ಕಾರಣ? ಹಸಿವಿಲ್ಲ, ಸ್ವೀಕಾರ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ, ಚೆನ್ನಾಗಿದೆ ಅಂತ ಹೇಳ್ತಾನೆ. ಸಾಂತ್ವಯಶ್ ಲಕ್ಷಣಯಾವಾಚ ಅಂತ ಪರಮಾತ್ಮ ಬಹಳ ಚೆನ್ನಾಗಿದೆಯಪ್ಪ ನಿನ್ನ ಅಡಿಗೆ ಅಂತ ಪರಶುರಾಮ ರೂಪದಿಂದ ಹೇಳ್ತಾನಂತೆ. ಕಪಿಲ ರೂಪದಿಂದ ನೋಡ್ತಾನೆ. ದೇವರ ಕಣ್ಣು ಅಂದರೆ ಕಪಿಲ, ದೇವರ ಮೂಗು ಅಂದರೆ ನರಸಿಂಹ, ನರಸಿಂಹ ರೂಪದಿಂದ ಆಘ್ರಾಣನೆ ಮಾಡ್ತಾನೆ. ಪರಶುರಾಮ ರೂಪದಿಂದ ಹೊಗಳ್ತಾನೆ, ಬಹಳ ಚೆನ್ನಾಗಿದೆ ನಿಮ್ಮ ಅಡಿಗೆ ಅಂತ. ಕೂರ್ಮ ರೂಪದಿಂದ ಅದರ ಆಸ್ವಾದನೆ ಮಾಡ್ತಾನೆ. ಇದು ನೈವೇದ್ಯ. ಏನು ಹೊಗಳೋದು, ಏನು ಅವನಿಗೆ ರುಚಿಸಬೇಕು, ಏನು ಬೇಕಾಗಿದೆ? ತನಗೇನೂ ಬೇಕಾಗದಿದ್ದರೂ ಭಕ್ತರು ಕೊಟ್ಟಿದ್ದಾರೆ ಅಂತ ಅದರೊಳಗಿನ ಸಾರ ಭಾಗವನ್ನು, ಶುಭವಾದ ಭಾಗವನ್ನು ಪರಮಾತ್ಮ ತಾನು ಸ್ವೀಕಾರ ಮಾಡ್ತಾನೆ, ಮಾಡಿ ಅನುಗ್ರಹ ಮಾಡ್ತಾನೆ. ಇದಕ್ಕೆ ಕಾರಣ ಒಂದೇ ಒಂದು, ನಾನು ಸ್ವೀಕಾರ ಮಾಡಲಿಲ್ಲ ಅಂದರೆ ಅವರಿಗೆ ಸಾಧನೆಗೆ ಬೇರೆ ದಾರಿ ಇಲ್ಲ. ನನಗೆ ಅಭಿಷೇಕ ಮಾಡೋ ಅವಶ್ಯಕತೆ ಇಲ್ಲ, ಮೈ ಹೊಲಸೆ ಆಗುವುದಿಲ್ಲ, ನೈವೇದ್ಯ ಬೇಕಾಗಿಲ್ಲ, ಹಸಿವಿಲ್ಲ, ಸ್ವಯಂ ಸುಗಂಧ ಪರಿಪೂರ್ಣ ಸರ್ವಭೂತ ಗುಣೈರ್ಯುಕ್ತಂ ದೈವಂ ಮಾಂ ಜ್ಞಾತುಮರ್ಹಸಿ.
ಮಹಾಭಾರತದ ವಚನ ಮೋಕ್ಷಧರ್ಮ ಪರ್ವದಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಏಕಾದಶ ಸ್ಕಂಧದಲ್ಲಿ ಉದಾಹರಣೆ ಮಾಡುತ್ತಾರೆ. ಸರ್ವಭೂತ ಗುಣೈರ್ಯುಕ್ತಂ, ಎಲ್ಲ ಭೂತಗಳಲ್ಲಿರುವ ಗುಣಗಳೂ ಭಗವಂತನಲ್ಲಿವೆ. ಶ್ರೀನಿವಾಸ ತೀರ್ಥರು ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ಭೂತರು ಅಂದರೆ ಜೀವರು, ಎಲ್ಲ ಜೀವರಲ್ಲಿರುವ ಜ್ಞಾನಾನಂದಾದಿ ಗುಣಗಳಿಗೆ ಬಿಂಬಭೂತವಾದ ಗುಣಗಳು ಪರಮಾತ್ಮನಲ್ಲಿವೆ ಅಂತ. ತಾಮ್ರಪರ್ಣಿ ಆಚಾರ್ಯರು ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ಪಂಚಮಹಾಭೂತಗಳಲ್ಲಿರುವ ಶಬ್ದಸ್ಪರ್ಶ ರೂಪರಸ ಗಂಧಗಳೂ ಕೂಡ ಸ್ವಾಖ್ಯವಾದದ್ದು, ಚೈತನ್ಯ ರೂಪವಾದದ್ದು ಪರಮಾತ್ಮನಲ್ಲಿವೆ. ಪರಮಾತ್ಮನಿಗೂ ಶಬ್ದ ಇದೆ, ಸ್ಪರ್ಶ ಇದೆ, ರಸ ಇದೆ, ಗಂಧ ಇದೆ ಅಂತ ಹೇಳ್ತಾರೆ. ಸರ್ವಭೂತ ಗುಣೈರ್ಯುಕ್ತಂ ದೈವಂ ಮಾಂ ಜ್ಞಾತುಮರ್ಹಸಿ ಅಂತ. ಹಾಗಾದರೆ ಆ ಭಗವಂತನಲ್ಲಿ ಅವನಿಗೆ ಗಂಧ ಇದೆ. ಯಾಕೆ ನಾವು ಕೊಡುವ ಗಂಧ ಬೇಕು? ಶಖೆಯೇ ಇಲ್ಲ ಅವನಿಗೆ. ಅವರ ಮಗನೇ ವಾಯು, ಅವನೇ ಸೃಷ್ಟಿ ಮಾಡಿದ್ದು ವಾಯು. ಅವನಿಗೇನು ನಾವು ಚಾಮರ ಹಾಕಬೇಕು, ಯಾಕೆ ವ್ಯಜನ ಹಾಕಬೇಕು? ಏನೂ ಇಲ್ಲ. ಹೇಗೆ ಅರ್ಚಿಸಲಿ ಮೆಚ್ಚಿಸಲಿ ನಿನ್ನ ಅನ್ನುವ ಸಮಸ್ಯೆಯೇ ಎಲ್ಲರ ಎದುರಿಗೆ ಕಾಡುವುದು. ಹಾಗಾದರೆ ಉದ್ಧಾರ ಹೇಗೆ? ಸೇವೆ ಇಲ್ಲ, ಸೇವೆ ಇಲ್ಲದೆ ಉದ್ಧಾರ ಇಲ್ಲ. ಸೇವೆಗೆ ಸದವಕಾಶ ಎಲ್ಲಿಂದ? ದೇವರ ಎದುರಿಗೆ. ಒಂದೇ ಒಂದು ಮಾಧ್ಯಮದಿಂದ ಸೇವೆಗೆ ಅವಕಾಶ ಸಿಗುವುದಕ್ಕೆ ಸಾಧ್ಯ ಇದೆ. ಸಾನುಕ್ರೋಶ, ದಯೆ ಇದೆ ಅನ್ನೋದಕ್ಕಾಗಿ ಇವನು ಕೊಡೋದು ಏನೂ ಬೇಕಾಗದೇ ಇದ್ದರೂ ಕೊಡಲಿ ಪಾಪ. ಯಾಕೆ ಅಂದರೆ ಅವನ ಸಂಸಾರಕ್ಕೆ ನಾನು ಕೊಡಲಿ ಹಾಕಬೇಕಾಗಿದೆ, ಅದಕ್ಕೆ ಏನು ಕೊಡ್ತಾನೋ ಕೊಡಲಿ, ತಗೊಳ್ಳೋಣ ಅನ್ನುವ ಒಂದೇ ಒಂದು ದಯೆಯಿಂದ ಸ್ವೀಕಾರ ಮಾಡ್ತಾನೆ. ಬಿಟ್ಟರೆ ಅವಶ್ಯಕತೆ ಜೀರೋ. ಅದಕ್ಕೆ ಪೂಜಿ ಅಂತ ಕರೆಯೋದು. ನೀನು ಕೊಡೋ ಪೂಜೆಯ ಅವಶ್ಯಕತೆ ಪೂಜಿ, ಆದರೂ ಕೊಡು, ಸ್ವೀಕಾರ ಮಾಡ್ತೇನೆ. ಯಾಕೆ ಅಂದರೆ ಸಾನುಕ್ರೋಶ, ದಯೆ ಇದೆ. ಬಿಟ್ಟರೆ ಬೇರೆ ಏನು ಅವಶ್ಯಕತೆ ಇಲ್ಲ ಅಲ್ಲಿ. ಹಾಗಾಗಿ ಈ ಸಾನುಕ್ರೋಶ ಅನ್ನೋದು ಇದು ಒಂದೆರಡು ಘಟನೆಗಳಿಗೆ ಸಂಬಂಧಪಟ್ಟದ್ದಲ್ಲ. ಇವತ್ತು ಕೇಳಿದಿರಿ ರಾಮನ ಮಹಿಮೆಯನ್ನು ಬೆಳಗ್ಗೆ ಕೇಳುವಾಗ. ಶ್ರೀರಾಮಚಂದ್ರ ದೂರ್ವಾಸರಿಗೆ ಅನ್ನ ಕೊಟ್ಟ. ಹೇಗೆ ಕೊಟ್ಟ? ಸಿದ್ಧನ್ನದೇಯಮುತ ಸಾಧ್ಯವಪೀತಿ ವಾಚಂ. ಏನು ಕರಾರವರು? ಮನೆಗೆ ಹೋಗೋದು, ಭಿಕ್ಷೆ ಕೇಳೋದು, ಅನ್ನ ಕೊಡಿ ಅಂತ. ಸಿದ್ಧನ್ನದೇಯಂ, ಅನ್ನ ಕೊಡಿ ಅಂದರೆ ದುರ್ವಾಸರಂತಹ ಮಹಾಜ್ಞಾನಿಗಳು ಬಂದಾರೆ ಅಂತ ಉತ್ಸಾಹದಿಂದ ಒಳ್ಳೆ ರುಚಿ ರುಚಿಯಾದ ಪಂಚಭಕ್ಷಗಳನ್ನೆಲ್ಲ ಸಿದ್ಧ ಮಾಡಿ ಕೊಡೋದಕ್ಕೆ ಬಂದರೆ ಇದು ಮಾಡಿದ್ದ ಅಂತ ಕೇಳಬೇಕು. ಹೌದು, ಮಾಡಿದ್ದೇ ಕೊಡೋದು ಅಂತ. ಮಾಡದೆ ಹೇಗೆ ಕೊಡ್ತಾರೆ? ಮಾಡಿದ್ದಿದ್ರೆ ಬೇಡ ಅನ್ಬೇಕು. ಮಾಡಿದ್ದಿದ್ರೆ ಬೇಡ. ಎಷ್ಟು ಜನರ ದೃಷ್ಟಿ ಬಿದ್ದಿರ್ತದೋ, ಎಂಥೆಂಥ ದೃಷ್ಟಿ ಬಿಟ್ಟಿರ್ತದೋ, ಅದು ಎಷ್ಟು ಮಡೀಲಿ ಮಾಡಿರ್ತಾರೋ, ಎಷ್ಟೊತ್ತಾಯಿತೋ, ಏನು ಧೂಳು ಬಿತ್ತೋ, ಏನು ಹುಳ ಬಿತ್ತೋ, ಅವ್ರಿಗೇನಾಗೋದಿಲ್ಲ. ಮಹಾನುಭಾವರು, ರುದ್ರದೇವರವರು ಭಗವಂತನ ಮಹಿಮೆ ತಿಳಿಸೋದು ಮುಖ್ಯ ಅಲ್ಲಿ. ಬೇಡ, ಮಾಡಿದ್ದು ಬೇಡ ಅಲ್ಲ, ಈಗ ಮಾಡಿದ್ದು, ಈಗ ಅಲ್ಲ, ಮಾಡಿದ್ದು ಬೇಡ. ಈಗ ಮಾಡಿದ್ದು ಬೇಡ, ಹಿಂದೆ ಮಾಡಿದ್ದಂತೂ ಬೇಡ ಬೇಡ. ಸರಿ, ಒಂದು ಸ್ವಲ್ಪ ಹೊತ್ತು ಕೂಡ್ತೀರಾ, ಮಾಡಿ ಹಾಕ್ತೇವೆ, ಬೇರೆ ಉದ್ಯೋಗ ಇಲ್ವಾ ನನಗೆ ಅಂದರು. ಪಾಠ ಪ್ರವಚನ, ಎಷ್ಟು ಜನರಿಗೆ ಪಾಠ ಹೇಳಬೇಕು, ಪ್ರವಚನ ಮಾಡಬೇಕು, ಮುದ್ರಾಧಾರಣೆ ಮಾಡಿಸ್ಬೇಕು. ಆಗಿನ ಕಾಲಕ್ಕೆ ಅದೆಷ್ಟು ಗದ್ದಲ. ದುರ್ವಾಸರಿಗೆ ಶ್ರೀಹಂಸಂ ಪರಮಾತ್ಮಾನಂ ವಿರಿಂಚಿಂ ಸನಕಾದಿಕಾನ್ ದುರ್ವಾಸ ಸಹ ಜ್ಞಾನನಿಧೀನ್ ಇಂದ್ರವಾಹನ ತೀರ್ಥಕಾನ್. ಅಷ್ಟೆಲ್ಲ ಕಾಯೋದಕ್ಕೆ ಅವಕಾಶ ಇಲ್ಲ ಅಂದರು. ಏನು ಮಾಡಬೇಕಿನ್ನು? ಏನಿಲ್ಲೇ ಇಲ್ಲ, ಹಾಗೆ ಹೊರಟಿದ್ದಾರೆ. ಎಲ್ಲರ ಮನೆಗೆ ಹೋಗೋದು, ಭಿಕ್ಷೆ ಕೇಳೋದು, ಎರಡು ಕರಾರು. ಯಾರೂ ಇದಕ್ಕೆ ಉತ್ತರ ಕೊಡೋ ಹಾಗಿಲ್ಲ. ಮಾಡಿದ್ದು ಕೊಡಬಾರದು, ಮಾಡಿ ಕೊಡಬಾರದು. ಮೂರನೇದು ಹೇಗಿರ್ತದೆ? ಹಾಗೆ ಹೋಗ್ತಾ ಇದ್ದಾರೆ. ರಾಮನ ಹತ್ರ ಬಂದರು. ರಾಮ ನನಗೆ ಭಿಕ್ ಅನ್ನೋದ್ರೊಳಗೆ ಬಾಯಿ ಒಳಗೆ ಅನ್ನ ಇಟ್ಬಿಟ್ಟಿದ್ದ ರಾಮ. ಮಾಡಿದ್ದು ಅಂದ್ರೇನು? ಕೇಳಿದ ಮೇಲೆ ಮುಂದೆ ಮಾಡೋದು ಅಲ್ಲ, ಕೇಳೋಕ್ಕಿಂತ ಮೊದಲೇ ಮಾಡಿದ್ದು ಅಲ್ಲ, ಇನ್ನೂ ಕೇಳೇ ಇಲ್ಲ, ಕೇಳುವ ಕಾರ್ಯವೇ ಮುಗುದಿಲ್ಲ, ಅಷ್ಟರೊಳಗೆ ದೇವರು ಕೊಟ್ಟ. ವಾಕ್ ಸಮಯ ಜಾತ ಮುರುಪ್ರಹಸ್ತಾತ್. ಶ್ರೀಮದಾಚಾರ್ಯರ ನಿರ್ಣಯ ನೋಡಿ. ಇದನ್ನು ಎರಡೂ ಬಿಟ್ಟು ಮೂರನೇದ್ದು ಇರ್ತದೆ ಹೇಗೆ? ಅದು ಅನಿರ್ವಚನೀಯವ? ಅಲ್ಲ, ಇನ್ನೊಂದಿದೆ ಅಂತಾರೆ ಶ್ರೀಮದಾಚಾರ್ಯರು. ಅದು ನಿರ್ವಚನೀಯ. ಏನು ನಿರ್ವಚನೀಯ? ವಚನೀಯನೇ. ಅದು ವಚನ ಕಾಲದೊಳಗೆ ಬಂದದ್ದು. ವಾಕ್ ಸಮಯ ಜಾತ ಮುರುಪ್ರಹಸ್ತಾತ್. ಬೇ ಅನ್ನುವುದರೊಳಗೆ ಬಾಯಿ ಒಳಗಿತ್ತು, ಕು ಅಂದಿದ್ದಿಲ್ಲ ಇನ್ನು.
ಇದು ರಾಮದೇವರ ಮಹಿಮೆ. ಬೇಕಾದ್ರೆ ತಿನ್ನು, ಸಾಕಾದ್ರೆ ಹೋಗಿ, ಇದೇನೋ ಹುಚ್ಚುಚ್ಚು ಮಾತಾಡ್ತೀಯೋ ಅಂತ ಅನ್ಬಹುದಾಗಿತ್ತು ಯಾರಾದರೂ. ಹಾಗನ್ನಲಿಲ್ಲ, ನಮಗೆಲ್ಲ ತಿಳಿಸಿಕೊಡ್ತಾರೆ. ಅಂತಹ ಮಹಾಪರಮ ಪೂಜ್ಯರು, ಜ್ಞಾನಿಗಳು, ಅಂಥವರು ಬಂದಾಗ ಅವರ ಅಪೇಕ್ಷೆಯನ್ನು ಪೂರ್ಣ ಮಾಡಬೇಕು ಅಂತ ನಮಗೊಂದು ಶಿಕ್ಷಣ. ಇಂಥದೆಲ್ಲ ಮಾಡಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ಯಥಾಶಕ್ತಿ ಸೇವೆಯನ್ನು ಮಾಡಬೇಕು ಅನ್ನುವುದು ಮಾತ್ರ ಆದರ್ಶ. ಆದರೆ ತಾನು ಅಚಿಂತ್ಯ ಶಕ್ತಿ ಸಂಪನ್ನನಾದದ್ದರಿಂದ ಪರಮಾತ್ಮ ಕೂಡಲೇ ಅನ್ನವನ್ನು ಸೃಷ್ಟಿ ಮಾಡಿ ಕೊಟ್ಟದ್ದು ಅವರ ಮೇಲಿನ ದಯೆ. ಅದು ಸಾನುಕ್ರೋಶಃ. ಈ ತರಹ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಅಂತ. ಈ ದುರ್ವಾಸರಿಗೆ ರಾಮಾವತಾರದಲ್ಲಿ ಮಾತ್ರ ಅಲ್ಲ, ಮತ್ತು ಕೃಷ್ಣಾವತಾರದಲ್ಲಿಯೂ ಹೀಗೆ ಮಾಡಿದ್ದಾನೆ. ಸಾನುಕ್ರೋಶಃ. ಪಾಂಡವರು ವನವಾಸದಲ್ಲಿರುವಾಗ ಎಲ್ಲರ ಊಟ ಆದ ಮೇಲೆ ದ್ರೌಪದಿ ಊಟ ಆಗುವವರೆಗೆ ಅಕ್ಷಯ ಪಾತ್ರದಿಂದ ಏನು ಬೇಕೋ ಆ ಸಮೃದ್ಧವಾದಂತಹ ಅನ್ನ, ಭಕ್ಷ್ಯ, ಭೋಜ್ಯ ಎಲ್ಲ ಕೇಳಿದಷ್ಟು ಬರ್ತಾ ಇತ್ತು. ಅದರೊಳಗೆ ಪರಮಾತ್ಮನೇ ಕೂತು ಬೇಡಿದ್ದನ್ನೆಲ್ಲ ಕೊಡ್ತಾನೆ ಅಂತ. ಯಾಕೆಂದರೆ ಅಕ್ಷಯ ಹರೇರ್ನಿವಾಸ ಸ್ಥಾನತ್ವಾತ್. ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ವರ್ಣನೆ ಮಾಡ್ತಾರೆ. ಅಕ್ಷಯ ಪಾತ್ರ ಅಂತ ಯಾಕಂತಾರೆ ಅಂತ. ಕ್ಷೀನಿವಾಸ ಗತ್ಯೋಹೋ. ಅಂದರೆ ಪರಮಾತ್ಮ, ಕ್ಷಯ ಅಂದರೆ ವಾಸ, ಭಗವಂತನ ವಾಸ ಯಾವಾಗಲೂ ಆ ಪಾತ್ರದಲ್ಲಿ ಇರುತ್ತೆ. ಆದ್ದರಿಂದ ಅಕ್ಷಯ, ಭಗವಂತನ ಮನೆಯದು ಅಂದರೆ ಅವನ ಆವಾಸ ಸ್ಥಾನ. ಅದಕ್ಕಾಗಿ ಅದು ಅಕ್ಷಯವಾದ ಫಲವನ್ನು ಕೊಡುತ್ತದೆ ಅಂತ. ಅಕ್ಷಯಾಹ್ವಯ ಹೇ ಪಾತ್ರ ವಂದೇಹಂ ತ್ವಾಂ ನಿರಂತರಂ ಅಂತ ಸತ್ಯಸಂಧರು ಶ್ರೀಮಠದಲ್ಲಿರುವ ಅಕ್ಷಯ ಪಾತ್ರದ ಸ್ತೋತ್ರವನ್ನು ಮಾಡಿದ್ದಾರೆ. ಹಾಗಾಗಿ ಅದು ಅಕ್ಷಯ ಪಾತ್ರ ಯಾಕೆ ಅಂದರೆ ಪರಮಾತ್ಮ ಅದರೊಳಗೆ ಇದ್ದಾನೆ ಅನ್ನೋದಕ್ಕಾಗಿ ಅದು ಅಕ್ಷಯ. ಕೇವಲ ಜಡವಾದ ಪಾತ್ರೆ ಅದು ಅಕ್ಷಯ ಅಲ್ಲ. ಸೂರ್ಯಾಂತರ್ಗತ ನಾರಾಯಣನ ಉಪಾಸನೆಯನ್ನು ಮಾಡಿ ಯುಧಿಷ್ಠಿರ ಪಡೆದುಕೊಂಡದ್ದು. ದುರ್ವಾಸರು ಎಲ್ಲರ ಊಟ ಅವರು ಹೇಳಿದರು, ಸೂರ್ಯಾಂತರ್ಗತ ನಾರಾಯಣ ಕೊಡುವಾಗಲೇ ದ್ರೌಪದಿ ಊಟ ಆದರೆ ಆಮೇಲೆ ಕ್ಷಯಮೇಷ್ಯತಿ, ಆಮೇಲೆ ಅನ್ನ ಸಿಗುವುದಿಲ್ಲ, ಮತ್ತು ಮಾರನೇ ದಿವಸ ಅಂತ. ಇವರು ಊಟ ಆದ ಮೇಲೆ ಹೋಗಿದ್ದಾರೆ. ಕೊನೆಗೆ ತಮ್ಮ ಎಲ್ಲ ಶಿಷ್ಯ ಪರಿವಾರ ಕರೆದುಕೊಂಡು, ಸಹಸ್ರಾರು ಜನರನ್ನು ಕರೆದುಕೊಂಡು ಹೋದರೆ ಏನು ಮಾಡಬೇಕು? ಶ್ರೀಕೃಷ್ಣ ಪರಮಾತ್ಮನ ಸ್ಮರಣೆ ಮಾಡಿದ್ದಾಳೆ. ಕೃಷ್ಣ ಪರಮಾತ್ಮ ಬಂದವನೇ ಒಂದು ಫೂತ್ಕಾರ ಅಂತ ಅಂತಾರ ನೋಡಿ, ಫೂತ್ಕಾರವನ್ನು ಮಾಡಿದ. ಹೊಟ್ಟೆ ತುಂಬಿದವರು ಹೇಗೆ ಮಾಡಬೇಕೋ ಹಾಗೆ ಒಂದು ಫೂತ್ಕಾರ ಮಾಡಿದರೆ ಊಟನೇ ಮಾಡಿಲ್ಲ ಇವರು. ದುರ್ವಾಸರು ಅವರ ಶಿಷ್ಯ ಪರಿವಾರ ಬಂದವರೆಲ್ಲರಿಗೂ ಹೊಟ್ಟೆ ತುಂಬಿ ಹೋಗಿದೆ. ಬನ್ನಿ ಅಂತ ಊಟಕ್ಕೆ ಕರೆದ್ರೆ ಇನ್ನೇನು ಊಟ ಅಂದರೆ ಅವರು ಹೊಟ್ಟೆ ತುಂಬ ಹೋಗಿದೆ. ಏನು ವಿಚಿತ್ರ ನೋಡಿ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಾಮರ್ಥ್ಯ. ಊಟಕ್ಕೆ ಹಾಕಿರಲಿಲ್ಲ, ಪಾಂಡವರಿಗೆ ಶಾಪ ಕೊಡ್ತಿದ್ರು. ಊಟಕ್ಕೆ ಹಾಕೋದು ಸಾಧ್ಯ ಇರಲಿಲ್ಲ. ಸಾಧ್ಯ ಇಲ್ಲ ಅಂದರೆ ಅಷ್ಟೆಲ್ಲ ಜನರು ಉಪವಾಸವೂ ಆಗ್ತಾ ಇತ್ತು. ಆ ಕಡೆಗೆ ಈ ಕಡೆಗೆ ಶಾಪವೂ ಬರ್ತಾ ಇತ್ತು. ಇದು ಎರಡೂ ಆಗಬಾರ್ದು. ಈ ಕಡೆಗೆ ಪಾಂಡವರ ಮೇಲೂ ದಯೆ, ದ್ರೌಪದಿಯ ಮೇಲೂ ದಯೆ, ಆಚೆಗೆ ದುರ್ವಾಸರ ಮೇಲೆ ಅವರ ಶಿಷ್ಯರ ಮೇಲೂ ದಯೆ. ಅವರೆಲ್ಲರ ಹೊಟ್ಟೆ ತುಂಬಿಸಿದ, ಇವರಿಗೂ ಶಾಪ ಬರದೇ ಇರೋ ಹಾಗೆ ಮಾಡಿದ. ಕೇವಲ ತನ್ನ ಅಚಿಂತ್ಯವಾದ ಅದ್ಭುತವಾದ ಸಾಮರ್ಥ್ಯದಿಂದ ಕೃಷ್ಣ ಅವತಾರದಲ್ಲಿಯೂ ಕೂಡ ಸಾನುಕ್ರೋಶಃ. ಈ ತರಹದ ದಯೆ ಪರಮಾತ್ಮನದು, ಅದ್ಭುತವಾದಂತಹ ದಯೆ. ಇದು ಇತಿಹಾಸದಲ್ಲಿ ಮಾತ್ರ ಅಲ್ಲ ಅಂತ ಎಲ್ಲರೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಇದು ಇವತ್ತಿಗೂ ನಾವು ನೀವು ಉಂಡು ತಿಂದು ಸುಖವಾಗಿದ್ದೇವೆ. ಕಾಲಕಾಲಕ್ಕೆ ಆಹಾರ ಪ್ರೀತಿ ಮರ್ಯಾದೆ ಗೌರವಗಳಿಂದ ಸಿಗ್ತಾ ಇದೆ ಹೊಟ್ಟೆಗೆ ಅಂದರೆ ದೇವರ ದಯೆ ಇದೆ ಅಂತೆ ಅರ್ಥ. ಎಲ್ಲಿಯೋ ಮುಖದ ಮೇಲೆ ಬೀಸಿ ಒಗೆಯೋ ಪರಿಸ್ಥಿತಿಯಲ್ಲಿಲ್ಲ. ಒಗೆದು ನೆಲಕ್ಕೆ ಬಿದ್ದರೂ ಬಳಕೊಂಡು ತಿನ್ನೋ ಅಂತಹ ದಯನೀಯ ಸ್ಥಿತಿಯಲ್ಲಿ ಇದ್ದವರನ್ನು ಕಣ್ಣಾರೆ ಕಂಡಿದ್ದೇವೆ. ಕಂಡರೆ ಕಣ್ಣೀರು ಕಪೋಲಕ್ಕೆ ಬರುತ್ತದೆ. ಆ ಸ್ಥಿತಿಯನ್ನು ದೇವರು ಕೊಟ್ಟಿಲ್ಲ. ಮರ್ಯಾದೆಯಿಂದ ಮನೆಯಲ್ಲಿ ಕುಳಿತು ಗೌರವದಿಂದ ನಗನಗತಾ ಊಟ ಮಾಡ್ತಾ ಇದ್ದಾನೆ ಒಬ್ಬ ಮನುಷ್ಯ ಅಂದರೆ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ, ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೆ. ಸಾನುಕ್ರೋಶಃ. ಇದು ದೇವರ ದಯೆ.
ಇಂತಹ ದಯೆಯನ್ನು ಪರಮಾತ್ಮ ಮಾಡಿದ್ದಾನೆ. ಇತಿಹಾಸದಲ್ಲಿ ರಾಮಾವತಾರ, ಕೃಷ್ಣಾವತಾರಾದಿಗಳಲ್ಲಿ ಬೇಕಾದಷ್ಟು ಉದಾಹರಣೆಗಳಿವೆ. ವರ್ತಮಾನದಲ್ಲಿಯೂ ಅಂತಹ ಉದಾಹರಣೆಗಳು ಭಗವಂತನದು ಉಂಟು. ವೆಂಕಟೇಶ ಮಹಾತ್ಮ್ಯದಲ್ಲಿ ಬರ್ತದೆ, ಒಬ್ಬ ವೃದ್ಧನಾದಂತಹ ವ್ಯಕ್ತಿ ಪರ್ವತದ ಮೇಲೆ ಹೋಗಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಬೇಕು ಅನ್ನುವ ವಿಚಾರದಲ್ಲಿರ್ತಾನೆ. ಕಾರಣ ದಾರಿದ್ರ್ಯ, ಬಡತನ ಬರಬಾರದು, ಬಂದರೆ ಸಾವು ತಪ್ಪದು. ಏನು ಮಾಡಬೇಕು? ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾಳೆ, ಯಾರಿಗೂ ಊಟಕ್ಕೆ ಹಾಕುವ ಶಕ್ತಿ ಇಲ್ಲ, ಬದುಕೇನು ಪ್ರಯೋಜನ ಅಂತ ಪರ್ವತದ ಮೇಲೆ ಹೋಗಿ ಹಾರುವುದಕ್ಕೆ ಹೋದರೆ ಹಿಂದಿನಿಂದ ಒಂದು ಧ್ವನಿ, ನಿಲ್ಲು ಅಂತ. ಇಲ್ಲಿ ಯಾರು ಬಂದರು ಅಂತ ಹಿಂದೆ ನೋಡ್ತಾನೆ. ಯಾರೋ ಒಬ್ಬ ತನ್ನನ್ನು ತಡೀತಾ ಇದ್ದಾನೆ. ಏನಪ್ಪ, ಯಾಕೆ ತಡೀತಾ ಇದ್ದಿ, ನೀನ್ಯಾಕೆ ಬಂದಿ ಅಂತ. ನೀನ್ಯಾಕೆ ಬೀಳ್ತಾ ಇದ್ದಿ ಅಂತ ಕೇಳಿದ. ಈ ಸ್ಥಿತಿ ಇದೆ ಅಂತ ಹೇಳಿದರೆ ಭಗವಂತ ಅನುಗ್ರಹವನ್ನು ಮಾಡಿ ಅವನಿಗೆ ಅಲ್ಲಿ ತೀರ್ಥದಲ್ಲಿ ಸ್ನಾನ ಮಾಡುವುದಕ್ಕೆ ಹೇಳ್ತಾನೆ. ಅವನು ಸ್ನಾನ ಮಾಡಿದರೆ ಮೊದಲು ಅವನ ದೇಹ ಜರ್ಜರವಾಗಿ ಮುದಿಯಾದ ದೇಹ, ಒಳ್ಳೆ ತಾರುಣ್ಯ ಬರ್ತದೆ, ಶಕ್ತಿ ಬರ್ತದೆ, ಹಣ ಗಳಿಸೋದಕ್ಕೂ ಶಕ್ತಿ ಬರ್ತದೆ. ಸಮೃದ್ಧವಾದ ಸಂಪತ್ತನ್ನೂ ದೇವರು ಕೊಡ್ತಾನೆ, ಮುಂದೆ ಸಂಪತ್ತನ್ನು ಗಳಿಸೋದಕ್ಕೂ ಶಕ್ತಿಯನ್ನು, ತಾರುಣ್ಯವನ್ನು ಕೊಡ್ತಾನೆ, ಆರೋಗ್ಯವನ್ನು ಕೊಡ್ತಾನೆ ಅನ್ನುವುದಕ್ಕೆ ಆ ತೀರ್ಥಕ್ಕೆ ಕುಮಾರಧಾರ ಅಂತ, ಒಬ್ಬ ವೃದ್ಧನನ್ನು ಕುಮಾರನನ್ನಾಗಿ ಮಾಡಿದ ಧಾರ, ಆದ್ದರಿಂದ ಅದು ಕುಮಾರಧಾರ ಅಂತ. ಕುಮಾರ ಸ್ಕಂದ ತಪಸ್ಸು ಮಾಡಿದ ಸ್ಥಳ, ಆದ್ದರಿಂದಲೂ ಅದು ಕುಮಾರಧಾರ. ವೃದ್ಧನಿಗೆ ತಾರುಣ್ಯವನ್ನು ಕೊಟ್ಟದ್ದು ಅನ್ನುವುದಕ್ಕಾಗಿಯೂ ಅದು ಕುಮಾರಧಾರ ಅಂತ. ಇವತ್ತಿಗೂ ಕುಮಾರಧಾರ ತೀರ್ಥ ತಿರುಮಲದಲ್ಲಿ ಇದ್ದದ್ದನ್ನು ನೀವೆಲ್ಲ ಕೇಳ್ತೀರಿ, ಆ ವರ್ಣನೆ ಬರ್ತದೆ. ಅಂದರೆ ಪರಮಾತ್ಮ ಯಾರೋ ವೃದ್ಧ ಎಲ್ಲೋ ಬೀಳ್ತಾನೆ, ಸಾಯ್ತಾನೆ ಎಂದರೂ ಕೂಡ ಸಾನುಕ್ರೋಶಃ, ಅವನ ಮೇಲಿನ ದಯೆಯಿಂದ ಅವನಿಗೆ ತಾರುಣ್ಯವನ್ನು ಕೊಟ್ಟು ಉದ್ಧಾರ ಮಾಡಿದ. ನೋಡಿ, ಸಾನುಕ್ರೋಶಃ ಅಂತ ದೇವರು ಅವನಿಗೆ ಒದರಿದ. ಯಾಕೋ ಬ್ರಾಹ್ಮಣ, ಯಾಕೆ ಬೀಳ್ತಿದ್ದಿ, ನಾ ಇದ್ದೀನಿ, ನಿನ್ನನ್ನು ರಕ್ಷಣೆ ಮಾಡ್ತೀನಿ, ಅಲ್ಲ ನಾ ಮುದುಕಾಗೀನಿ, ಇನ್ನೇನು ಮಾಡಲಿ, ನಾ ಏನು ಹಣ ಗಳಿಸ್ಲಿ ಅಂತ. ಈ ಶೈಶವ, ಈ ಬಾಲ್ಯ, ಈ ಕೌಮಾರ, ತಾರುಣ್ಯ, ವಾರ್ಧಕ್ಯ ಕೊಡೋದೇ ನಾನು. ಯಾವಾಗ ಬೇಕದನ್ನು ನಾನು ರಿಪ್ಲೇಸ್ ಮಾಡ್ಬೋದು. ಈಗ ವೃದ್ಧಾಪ್ಯ ತೆಗೆದು ನಿನಗೆ ತಾರುಣ್ಯ ಕೊಡೋ ಶಕ್ತಿಯೂ ನನಗಿದೆ. ನಾನಿರುವಾಗ ಯಾಕಪ್ಪ ಹೆದರ್ತೀಯ ಅಂತ ಅವನಿಗೆ ಭರವಸೆ ಕೊಟ್ಟು, ಬರೀ ಭರವಸೆ ಕೊಡದೆ ಅವನಿಗೆ ತಾರುಣ್ಯ ಕೊಟ್ಟು, ಸಂಪತ್ತು ಕೊಟ್ಟು ರಕ್ಷಣೆ ಮಾಡಿದ. ಎಲ್ಲಿ? ಬೆಟ್ಟದಲ್ಲಿ. ಹಾಗಾಗಿ ಸಾನು ಕ್ರೋಶಃ. ಸಾನು ಅಂದರೆ ಪರ್ವತದ ಶಿಖರ. ಸಾನುವಿನೊಳಗೆ ಪರ್ವತದ ಶಿಖರದ ಮೇಲೆ ಅಧಿತ್ಯಕಾದಲ್ಲಿ ನಿಂತು, ಕ್ರೋಶ ಅಂದರೆ ಕರೆದ, ಅವನಿಗೆ ಕೂಗಿದ. ಕ್ರೋಶ ಅಂದರೆ ಕೂಗೋದು, ಕರೆಯೋದು. ಏ ಬ್ರಾಹ್ಮಣ, ಯಾಕೆ ಬಿದ್ದು ಸಾಯ್ತೀಯೋ, ನಾನಿದ್ದೀನಿ ಅಂತ. ಸಾನುಕ್ರೋಶಃ, ಪರ್ವತದ ಮೇಲಿನಿಂದ ಕೂಗಿ ಕರೆದು ಉದ್ಧಾರ ಮಾಡಿದ ದಯಾನಿಧಿ ಸಾನುಕ್ರೋಶಃ. ಸಾನುವಿನ ಮೇಲೆ ಬಹಳ ಇದ್ದಾನೆ. ಯಾಕೆಂದರೆ ನೀವು ಯಾವಾಗಲೂ ಹೀಗೆ ನೋಡಬೇಡ್ರಿ, ದೇವರನ್ನು ನೋಡೋದೇ ಹೀಗೆ ಮೇಲೆತ್ತಿ ನೋಡ್ರಿ ಅನ್ನೋದಕ್ಕೇನೆ. ಅದು ಘಟಿಕಾಚಲವೋ, ಅಹೋಬಿಲವೋ, ಮೇಲ್ಕೋಟೆಯೋ, ಬದರಿಯೋ, ತಿರುಮಲನೋ, ಎಲ್ಲನೂ ಮೇಲೆ ಇದ್ದಾನೆ ಪರಮಾತ್ಮ. ಯಾಕೆಂದರೆ ಸಾನುಕ್ರೋಶಃ, ಅಲ್ಲಿ ಮೇಲೆ ಭದ್ರಾಚಲದಲ್ಲಿ ಶ್ರೀರಾಮಚಂದ್ರನೋ ಮೇಲೆ ಇದ್ದಾನೆ. ಮೇಲಿದ್ದು ಕೆಳಗಿದ್ದ ನಮ್ಮೆಲ್ಲರನ್ನ ಮೇಲೆ ಕರೆದುಕೊಂಡು ಹೋಗ್ತಾನೆ. ಕೆಲವರು ಹೇಳ್ತಾರೆ, ನಿಮ್ಮ ಸ್ತರಕ್ಕೆ ನಾವು ಇಳಿದಿದ್ದು, ನೀವು ಇಳಿಯೋಕ್ಕಿಂತ ನಮ್ಮನ್ನು ಮೇಲೆ ತೊಗೊಂಡ್ರೆ ಒಳ್ಳೆಯದಲ್ವಾ ಅಂತ. ಸಾಮಾನ್ಯರ ಸ್ತರಕ್ಕೆ ಇಳಿದು ಅವರು ಬಂದಿದ್ದಾರೆ ಅಂತ. ಅವರು ಇಳಿದು ಬರೋದಕ್ಕಿಂತಲೂ ಕೆಳಗಿಳಿದವರನ್ನು ಮೇಲೆ ಕರ್ಕೊಂಡು ಹೋಗೋದು ಉತ್ತಮ ಅಲ್ವಾ? ಅದನ್ನು ಮಾಡಿದವನು ದೇವರು. ತಾನು ಸಾನುವಿನ ಮೇಲೆ ನಿಂತು ಕ್ರೋಶ ಮಾಡ್ತಾನೆ. ಸಮಾಯಾತ ಏ ಮೋಕ್ಷ ಪದೇಚ್ಛವ, ಮೇಲೆ ಬನ್ನಿ ಅಂತ ಕರೆಯುವವನು ಪರಮಾತ್ಮ. ಆದ್ದರಿಂದ ಸಾನುಕ್ರೋಶ. ಆ ಅರ್ಥದಲ್ಲಿ ಭಗವಂತ ಸಾನುಕ್ರೋಶ ಎಂಬುದಾಗಿ ಪರಮಾತ್ಮನನ್ನು ನಾವು ತಿಳಿಯಬೇಕು. ಅಂತಹ ಭಗವಂತನ ದಯೆ
ಅತ್ಯದ್ಭುತವಾದಂತಹ ದಯೆ, ಅತ್ಯದ್ಭುತವಾದಂತಹ ಕಾರುಣ್ಯ. ಆ ದಯೆಯನ್ನೇ ಕಾರುಣ್ಯವನ್ನೇ ಸ್ಮರಣೆ ಮಾಡುತ್ತಾ ಭಗವಂತನ ದೊಡ್ಡ ಗುಣಗಳು ಅನಂತ ಇವೆ. ನೇರವಾಗಿ ಭಗವಂತನನ್ನು ನಮ್ಮನ್ನು ಕಟ್ಟುವಂತಹ ಒಂದು ಗುಣ ಅಂದರೆ ಅದು ದಯೆ. ದೇವರಲ್ಲಿ ಜ್ಞಾನ ಇದೆ, ಆನಂದ ಇದೆ, ಬಲ ಇದೆ, ಪರಾಕ್ರಮ ಇದೆ, ವೀರ್ಯ ಇದೆ, ಶೌರ್ಯ ಇದೆ, ಪ್ರಾಗಲ್ಭ್ಯ ಇದೆ, ಎಲ್ಲ ಇದೆ. ಅವನ ಪಾಡಿಗೆ ಅವನಲ್ಲಿದೆ, ನಾವು ಇದ್ದೇವೆ. ಮುಂದೇನು? ನಮಗೂ ಅವನಿಗೂ ಒಂದು ಸಂಬಂಧ ತರೋದು ಯಾವುದು? ಅದು ದೇವರಲ್ಲಿರುವ ದಯೆ. ಆ ದಯೆ ಇದ್ದದ್ದಕ್ಕೆ ತನ್ನ ಜ್ಞಾನ, ತನ್ನ ಉತ್ಸಾಹ, ತನ್ನ ಆನಂದ, ತನ್ನ ವೀರ್ಯ, ಶೌರ್ಯ ಎಲ್ಲ ಉಪಯೋಗಿಸಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಇಲ್ಲ ಅಂದರೆ ಅವನಲ್ಲಿರೋ ಗುಣ ಅವನಿಗೆ, ನಮ್ಮಲ್ಲಿರುವಂತಹ ದೋಷಗಳು ನಮಗೆ. ನಮ್ಮಷ್ಟಕ್ಕೆ ನಾವು, ಅವನಷ್ಟಕ್ಕೆ ಅವನು ಅವನ ಗುಣಗಳನ್ನು ಉಪಯೋಗಿಸಿ ನಮ್ಮನ್ನು ಉದ್ಧರಿಸುವುದಕ್ಕೆ ಮಧ್ಯದಲ್ಲಿ ಕೊಂಡಿಯಾಗಿದ್ದದ್ದು ಆ ದಯೆ ಎಂಬ ಗುಣ. ಅನುಕ್ರೋಶ ಎಂಬ ಗುಣ ಅನ್ನುವ ದೃಷ್ಟಿಯಲ್ಲಿ ಬಹಳ ದೊಡ್ಡದದು. ಸಾನುಕ್ರೋಶೋ ಜಿತಕ್ರೋಧ ಬ್ರಾಹ್ಮಣ ಪ್ರತಿಪೂಜಕ ಎಂಬುದಾಗಿ ವಾಲ್ಮೀಕಿ ಮಹರ್ಷಿಗಳು ವರ್ಣನೆಯನ್ನು ಮಾಡುತ್ತಾರೆ. ಇವತ್ತು ಸತ್ಯ ವರತೀರ್ಥ ಶ್ರೀಪಾದಂಗಳವರ ಆರಾಧನೆ. ನಿನ್ನೆ ದಿವಸ ಸ್ವಲ್ಪ ಅವರ ಮಹಿಮೆಯನ್ನು, ಅವರ ಬಗ್ಗೆ ಸತ್ಯಧರ್ಮತೀರ್ಥರು ಅವರ ಪಾದುಕಾ ಮಹಿಮೆಯನ್ನು ಹೇಳಿದ್ದನ್ನು ಕೇಳಿದ್ದೀರಿ. ಭಗವಂತನ ದಯೆ ಗುರುಗಳ ಮೇಲೂ ಎಷ್ಟಿದೆ ಅನ್ನೋದನ್ನು ತಿಳಿಯಬೇಕು. ಸಾನುಕ್ರೋಶ ಅಂತ ಆ ಗುರುಗಳಿಂದ ಅಂತಹ ದೊಡ್ಡ ಸಾಧನೆಯನ್ನು ಮಾಡಿಸಿ ತಪಸ್ಸಿನ ಸಿದ್ಧಿಯನ್ನು ಕೊಟ್ಟು ಅವರ ಅನುಗ್ರಹದಿಂದ ಶಿಷ್ಯರನ್ನು ಉದ್ಧಾರ ಮಾಡಿಸ್ತಾನೆ ಅಂದರೆ ಅದು ದೇವರ ದಯೆ. ತಾನೇ ಎಲ್ಲ ಮಾಡ್ಬೋದು. ಸ್ವಯಮೇವಾಖಿಲ ಜಗದ್ರಕ್ಷಾದ್ಯಮಿತ ಶಕ್ತಿಮಾನ್. ಆದರೂ ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದಕೃತ ಹಂತ್ವಿತಿ. ಗುರುಗಳ ದ್ವಾರಾನೇ ಪರಮಾತ್ಮ ಅನುಗ್ರಹವನ್ನು ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನು ಇಟ್ಟುಕೊಂಡಿದ್ದಾನೆ. ಇದೇ ಒಂದು ದೇವರ ದೊಡ್ಡ ದಯೆ. ಅದಕ್ಕೆ ಸತ್ಯಧರ್ಮತೀರ್ಥರು ವರ್ಣನೆ ಮಾಡುವಾಗ ಹೇಳ್ತಾರೆ, ನಿಸ್ಸಾಧಾರಣ ಸಾಮ್ರಾಜ್ಯ ಭೋಜನಾಹ ನಮ್ರಾಹ ಮಾಜ್ಯಾಹ ತ್ವದ್ವದಂಬಾಂತರಾಸಕ್ತ ತ್ವದಾಶ್ರಯಾತ್. ನಿಸ್ಸಾಧಾರಣ ಸಾಮ್ರಾಜ್ಯ ಭೋಜನಾಹ ರಾಜವದ್ವಿಜಾಹ. ಸತ್ಯವರರ ಪಾದುಕೆ ಉತ್ತಮಾನಂ ಸ್ವರೂಪಂತು ಪಾದಶಬ್ದೇನ ಭಣ್ಯತೆ ಅಂತ ಇದ್ದಂತೆ ಪಾದುಕೆಯ ನೆಪದಲ್ಲಿ ಆ ಪಾದುಕೆಯನ್ನು ಏರಿದ ಗುರುಗಳನ್ನು ಸ್ತೋತ್ರ ಮಾಡುತ್ತಾರೆ. ಸತ್ಯವರ ತೀರ್ಥರ ಅನುಗ್ರಹ, ಅವರ ಪಾದುಕಾ ದರ್ಶನ, ಅವರ ಪಾದುಕಾ ಸ್ಮರಣ, ಇದರ ಫಲ ಏನು? ಅವರಿರುವಾಗ ಸತ್ಯವರ ತೀರ್ಥರು ಪ್ರತ್ಯಕ್ಷವಾಗಿ ಇದ್ದು ವೇದಾಂತ ಸಾಮ್ರಾಜ್ಯವನ್ನು ಆಳುವಾಗ ಎಂತಹ ಒಂದು ಸೌಖ್ಯ ಇತ್ತು ಸಮಾಜದಲ್ಲಿ, ಸಜ್ಜನರಲ್ಲಿ ಅಂತ ವರ್ಣನೆ ಮಾಡುತ್ತಾರೆ ಸತ್ಯಧರ್ಮತೀರ್ಥರು. ನೀವೆಲ್ಲ ಕೇಳ್ತಿರಲ್ಲ ಭೋಜರಾಜನ ಬಗ್ಗೆ. ಹಾಗೆ ಅದ್ಯಧಾರ ಸದಾಧಾರ ಸದಾಲಂಬ ಸರಸ್ವತಿ ಅಂತ. ಆ ತರಹ ನಿಸ್ಸಾಧಾರಣ ಸಾಮ್ರಾಜ್ಯ ಭೋಜನಾ ರಾಜವದ್ವಿಜಾ ನಮ್ರಾಹ ಮಾಜ್ಯಾ. ಜ್ಯ ಅಂದರೆ ಭೂಮಿ. ಜ್ಯ ಎಂಬ ಶಬ್ದಕ್ಕೆ ಜಮ ಅಂದರೂ ಭೂಮಿ, ಗೌಹು ಗ್ಮ ಜಮ ಕ್ಷ್ಮ. ಹಾಗೆ ಜ್ಯ ಅಂದರೂ ಭೂಮಿ. ಅಮರಕೋಶದಲ್ಲಿ ಹೇಳುವ ಪ್ರಕಾರ ಕ್ಷಿತಿ ಜ್ಯ ಅಂತ. ಮಾಜ್ಯಾಹ ಇರೋದಕ್ಕೆ ಒಂದು ಸಣ್ಣ ಭೂಮಿಯೂ ಇಲ್ಲದೇ ಇದ್ದವರು. 10x10 ಇಲ್ಲ, 30x40 ಇಲ್ಲವೇ ಇಲ್ಲ. ಇನ್ನು ಇಡೀ ಸಾಮ್ರಾಜ್ಯ ಅಂತೂ ಸಂಬಂಧನೇ ಇಲ್ಲ, ಕನಸಿನೊಳಗೂ ಕಾಣೋ ಹಾಗಿಲ್ಲ. ಅಂಥ ಜನ ಮಾಜ್ಯ. ಆ ಸತ್ಯಧರ್ಮರ ಶಬ್ದಗಳನ್ನು ನೋಡ್ರಿ. ಮಾಜ್ಯಾಹ, ಯಾರಿಗೆ ಭೂಮಿಯೇ ಇಲ್ಲ ಇರೋದಕ್ಕೆ, ಅಂಥ ಕಷ್ಟದೊಳಗಿರುವ ಜನರು ಸತ್ಯವರ ತೀರ್ಥ ಶ್ರೀಪಾದಂಗಳವರ ದರ್ಶನ ಪಡೆದು ಅವರ ಸೇವೆ ಮಾಡಿ ಅವರ ಅನುಗ್ರಹದಿಂದ ಅವರ ಮಂತ್ರಾಕ್ಷತೆಗಳಿಂದ ನಿಸ್ಸಾಧಾರಣ ಸಾಮ್ರಾಜ್ಯ ಭೋಜನ, ಅಂಥ ಇಂಥಲ್ಲ ದೊಡ್ಡ ದೊಡ್ಡ ಸಾಮ್ರಾಜ್ಯಕ್ಕೇನೆ ಅಧಿಪತಿಗಳಾಗಿದ್ದಾರೆ ಎಷ್ಟೋ ಜನ ಅವರಿಂದ ಅನುಗ್ರಹವನ್ನು ಪಡೆದು.
ನಿಸ್ಸಾಧಾರಣ ಸಾಮ್ರಾಜ್ಯ ಭೋಜನಾ ರಾಜವದ್ವಿಷ. ಪೂರ್ಣಯ್ಯನವರೇ ಮೊದಲಾದವರು ಅವರ ಅನುಗ್ರಹದಿಂದ ವಿಶೇಷವಾದ ಸಾಮ್ರಾಜ್ಯದ ಅನುಭವವನ್ನು ಪಡೆದಿದ್ದಾರೆ. ಮಂತ್ರಿಗಳಾಗಿ ವಿಶಿಷ್ಟವಾದ ಗೌರವವನ್ನು, ಸಮೃದ್ಧಿಯನ್ನು ತಮ್ಮ ಜೀವನದಲ್ಲಿ ಅನುಭವಿಸಿದ್ದಾರೆ ಸತ್ಯವರ ಅನುಗ್ರಹದಿಂದ. ನಿಸ್ಸಾಧಾರಣ ಸಾಮ್ರಾಜ್ಯ ಭೋಜನ. ಮತ್ತು ಭೂಮಿನೇ ಇಲ್ಲದೆ ಇದ್ದವರಿಗೆ ಸಾಮ್ರಾಜ್ಯದ ಸುಖ ಅನುಭವಿಸೋ ಪ್ರಸಂಗ ಬಂದರೆ ಅದು ಎಷ್ಟು ಅಹಂಕಾರ ಬಂದಿರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೆತ್ತಿಗೇರಿರ್ತದೆ ಅಂತ ಅನ್ಕೋಬೇಡಿ. ಗುರುಗಳ ಅನುಗ್ರಹದಿಂದ ಬಂದದ್ದರಿಂದ ಆ ಸಾಮ್ರಾಜ್ಯವು ಅವರಿಗೆ ಅಹಂಕಾರ ಕೊಟ್ಟಿಲ್ಲಂತೆ. ನಮ್ರಾಹ ಮಾಜ್ಯಾಹ. ಅವರು ನಮ್ರರಾಗಿಯೇ ಆ ಸಾಮ್ರಾಜ್ಯವನ್ನು ಅನುಭವಿಸಿದ್ದಾರೆ ನಿಮ್ಮ ಅನುಗ್ರಹದಿಂದ. ಆದರೆ ಸಾಮ್ರಾಜ್ಯವನ್ನು ಅನುಭವಿಸುವಾಗಲೂ ತ್ವದ್ವದ್ ಅಂಬಾಂತರಾಸಕ್ತಾಹ ತ್ವದಾಶ್ರಯ. ನೀವು ಹೇಗೆ ವೇದಾಂತ ಸಾಮ್ರಾಜ್ಯವನ್ನು ಆಳ್ತಾ ಇದ್ದರು, ಬೇಕಾದಷ್ಟು ಶಿಷ್ಯ ಸಂಪತ್ತಿದ್ದರು, ಯಾವುದರ ಬಗ್ಗೆ ಆಸಕ್ತಿ ಇಲ್ಲ, ವಿರಕ್ತರಾಗಿ ನಿಮ್ಮ ಸೇವೆಯನ್ನು ನೀವು ಮಾಡ್ತಾ ಇದ್ದೀರಿ, ಭಗವಂತನ ಸೇವೆಯನ್ನು. ಹಾಗೆ ಅವರು ಅಸಕ್ತರಾಗಿ, ಏನೋ ಸಡಗರದಲ್ಲಿಪ್ಪುದೇ ಶ್ರೀಶನಾಜ್ಞೆ ಎನ್ನುವ ದೃಷ್ಟಿಯಲ್ಲಿ ದೇವರು ಕೊಟ್ಟಿದ್ದಾನೆ ಅಂತ ಭಾಗ್ಯವು ಅನುಭವಿಸ್ತಾರೆ ಹೊರತು ನಿಮ್ಮ ಶಿಷ್ಯರು ಆಸಕ್ತರಾಗಿ ಅಲ್ಲ, ಅಸಕ್ತರಾಗಿ ವಿರಕ್ತರಾಗಿ ಅನುಭವಿಸ್ತಾರೆ. ಇದು ನಿಮ್ಮ ಶಿಷ್ಯರ ವೈಭವ. ಅಂದರೆ ನಿಮ್ಮ ಮಹಿಮೆ ಎಷ್ಟು ದೊಡ್ಡದು ಅಂತ ಸತ್ಯಧರ್ಮ ತೀರ್ಥರು, ಸತ್ಯವರ ತೀರ್ಥರ ವರ್ಣನೆಯನ್ನು ಮಾಡ್ತಾರೆ. ನಿಸ್ಸಾಧಾರಣ ಸಾಮ್ರಾಜ್ಯ ಭೋಜನಾ ರಾಜವದ್ವಿಜಾ ನಮ್ರಾಹ ಮಾಜ್ಯಾಹ ತ್ವದ್ವದ್ ಅಂಬ. ಪಾದುಕಾ ಸ್ತ್ರೀಲಿಂಗ ಆದ್ದರಿಂದ ತಾಯಿ ಅಂತ ಕರೀತಾರೆ. ತ್ವದ್ವದ್ ಅಂಬ ಅಂತರಸಕ್ತಾಹ ತ್ವದಾಶ್ರಯಾತ್. ಇದು ಸತ್ಯಧರ್ಮರ ವಾಣಿ. ಇಷ್ಟಕ್ಕೆ ಮುಗಿಯೋದಿಲ್ಲ ಅಲ್ರಿ. ಯಾರಿಗೋ ಭೂಮಿ ಇಲ್ಲಂತೆ, ದೊಡ್ಡ ದೊಡ್ಡ ಭೂಮಿ ತೊಗೊಂಡ್ರು, ರಾಜ್ಯ ಅನುಭವಿಸಿದರು, ಎಲ್ಲ ಸರಿ ಹೋಯಿತು. ಬ್ರಾಹ್ಮಣ ಭೋಜನ ಪ್ರಿಯ, ನಮಗೆ ಬೇಕಾದದ್ದು ಊಟ. ಭೂಮಿ ಇಲ್ಲದೆ ಇದ್ದರೂ ಅಡ್ಡಿ ಇಲ್ಲ, ಬಾಡಿಗೆ ಎಲ್ಲಾದರೂ ಇರ್ತೀವಿ, ಊಟಕ್ಕೆ ಹಾಕ್ರಿ ಮೊದಲೇ ಅಂತ ಕೇಳೋರು ಭಾಳ ಮಂದಿ ಇರ್ತಾರೆ. ಹೊಟ್ಟಿಗೇನು ಸತ್ಯಧರ್ಮರಂತಾರೆ, ಅದಕ್ಕೂ ಏನು ಕಡಿಮೆ ಇರಲಿಲ್ಲ. ಸತ್ಯವರರ ಸೇವೆಯನ್ನು ಮಾಡಿದವರಿಗೆ ಏನು ಬೇಕು. ವಾಲ್ಮೀಕಿ ರಾಮಾಯಣದಲ್ಲೇ ಒಂದು ಕಡೆಗೆ ಬರ್ತದೆ, ಪ್ರಾರಂಭದಲ್ಲಿ ಬಾಲಕಾಂಡದಲ್ಲಿ, ಯಾವಾಗ ಅಶ್ವಮೇಧ ಯಾಗವನ್ನು ಮಾಡಿದ ದಶರಥ ಮಹಾರಾಜ ಹೇಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದ, ಊಟದ ವ್ಯವಸ್ಥೆಯನ್ನು ಹೇಗೆ ಮಾಡಬೇಕು ಅಂತ ವಸಿಷ್ಠರ ಆದೇಶ ಮಾಡ್ತಾರೆ. ನಾವು ಒಂದು ಅಡುಗೆ ಮಾಡಿ, ಯಾರಿಗೆ ಬೇಕು ಅವರು ತಿನ್ನಿರಿ, ಬೇಕಾದರೆ ಬೇಡ ಆದರೆ ಹೋಗ್ರಿ, ಹಿಂಗೆ ಅನಬೇಡ್ರಿ ಅಂತಾರೆ ವಸಿಷ್ಠರು. ಹಾಗೆ ಕೇಳಬೇಡ್ರಿ, ಮತ್ತು ನಾಳೆ ಹಂಗೆ ಅನಬೇಡ್ರಿ, ಯಾರಿಗೆ ಏನು ಬೇಕೋ ಅದನ್ನು ಕೊಡ್ರಿ ಅಂತ. ಇಚ್ಛಾ ಭೋಜನ, ಯೋಗ್ಯತಾ ಭೋಜನ. ಕೆಲವರಿಗೆ ಕೆಲವು ಸೇರ್ತದೆ, ಸೇರೋದಿಲ್ಲ, ತಡೀತದೆ, ತಡೆಯೋದಿಲ್ಲ, ವಯಸ್ಸಾಗಿರ್ತದೆ, ಮಕ್ಕಳು, ಕೂಸು, ಬಾಳಂತೆ, ಬಸರಂಗ್ಸು, ಏನೇನೋ ಇರ್ತಾರೆ. ಯಾರಿಗೆ ಏನು ಬೇಕೋ ಅದನ್ನು ಹಾಕಿರಿ ಅಂತ ವಸಿಷ್ಠ ಋಷಿಗಳು ದಶರಥನಿಗೆ ಆಜ್ಞೆಯನ್ನು ಮಾಡ್ತಾರೆ. ಏನಪ್ಪ ಏನೇನೋ ಕೇಳ್ತಾರಲ್ಲ ಅಂತ ತಿರಸ್ಕಾರರು ಮಾಡಬೇಡಿ, ಸತ್ಕೃತ್ಯ ಅಂತಾರೆ. ಅತ್ಯಂತ ಸತ್ಕಾರಪೂರ್ವಕವಾಗಿ ಅನ್ನದಾನ ಮಾಡಿ, ಅವರಿಗೇನು ಹಿತಾನೋ ಅದನ್ನು ಮಾಡಿ, ನಿಮಗೇನು ಬೇಕೋ ಅದನ್ನು ಅವರಿಗೆ ತಿನ್ನಲಿಕ್ಕೆ ಒತ್ತಾಯ ಮಾಡಬೇಡಿ. ಇದೆಲ್ಲ ರಾಮಾಯಣದಲ್ಲಿ ಬರುವ ಮಾತು, ಬಹಳ ದೊಡ್ಡದು. ಸತ್ಯವರ ತೀರ್ಥ ಶ್ರೀಪಾದಂಗಳವರ ಸೇವೆಯನ್ನು ಮಾಡುವ ಭಕ್ತರಿಗೂ ಏನೂ ಕೊರತಿರಲಿಲ್ಲ. ಇವರು ಅಖಂಡ ಸಂಚಾರ ಮಾಡುವವರು, ಅಖಂಡ ಭೂಮಂಡಲದಲ್ಲಿ, ಅರ್ಥಾತ್ ಭಾರತ ದೇಶದಲ್ಲಿ ಕರ್ಮಭೂಮಿಯಲ್ಲಿ ಸಂಚಾರವನ್ನು ಮಾಡುವಂತಹ ಮಹಾನುಭಾವರು. ಒಂದೊಂದು ಕಡೆಗೆ ಒಂದೊಂದು ಥರ ಜನ, ಅವರೆಲ್ಲರಿಗೂ ಸಂತೋಷ ಪಡಿಸಬೇಕಲ್ಲ. ಅದಕ್ಕೆ ನಿಸ್ಸಾಧಾರಣ ಸಾಮ್ರಾಜ್ಯ ಭೋಜನಾ, ಸಾಮ್ರಾಜ್ಯದ ಪಾಲನೆಯನ್ನು ಮಾಡ್ತಾ ಇದ್ರು ಅಂತ ಒಂದರ್ಥ. ಆದರೆ ಈಗ ಹೇಳ್ತಾರೆ ಅಂಥ ಇಂಥ ಊಟ ಅಲ್ಲ, ನಿಸ್ಸಾಧಾರಣ ಸಾಮ್ರಾಜ್ಯ ಭೋಜನ. ಎಂಥ ಊಟ ಅಂದರೆ, ಮಧ್ಯ ದೇಶದೊಳಗಿರುವ ಕೆಲವು ಜನರಿಗೆ, ಅವರಿಗೆ ಹುಳಿನೂ ಬೇಕು, ತುಪ್ಪನೂ ಭಾಳ ಸೇರ್ತಿತ್ತು, ಮಾವಿನ ಹಣ್ಣಂತೂ ಭಾಳೇ ಸೇರ್ತಿರ್ತದೆ. ಹೀಗಾಗಿ ಸಾಮ್ರಾಜ್ಯ ಭೋಜನ, ಸಾಮ್ರಾಜ್ಯ ಭೋಜನ. ಆಮ್ರ ಅಂದರೆ ಮಾವಿನ ಹಣ್ಣು, ಎಷ್ಟು ಬೇಕಷ್ಟು ಮಾವಿನ ಹಣ್ಣಿನ ರಸ. ಇದೇ ಊರಿನಲ್ಲಿ ಸತ್ಯಧೀರ ತೀರ್ಥ ಪಾಠಶಾಲಾ ಅಂತ ನೀವು ನೋಡಿದ್ದೀರಿ. ಊರೊಳಗೆ ಮಹಾನುಭಾವರು ಸತ್ಯಧೀರ ತೀರ್ಥ ಶ್ರೀಪಾದಂಗಳವರು. ಅವರ ಕಾಲಕ್ಕೆ ಭಾಗ್ಯನಗರಕ್ಕೆ ಸಂಚಾರಕ್ಕೆ ಹೋಗಿದ್ದರು, ಹೈದರಾಬಾದ್. ಭಾಗ್ಯನಗರಕ್ಕೆ ಸಂಚಾರಕ್ಕೆ ಹೋದಾಗ ಅಲ್ಲಿರತಕ್ಕಂತಹ ಶಿಷ್ಯರಿಗೆ ಇಚ್ಛಾ ಭೋಜನ ಅಂತ ಪ್ರಾರಂಭ ಆಯಿತು. ಏನಪ್ಪ ನಿನಗೇನು ಬೇಕು, ನಿನಗೇನು ಬೇಕು ಅಂತ. ಮಾವಿನ ಹಣ್ಣು ಬೇಕು ಅಂತ ಕೇಳಿದ, ಮಾವಿನ ಹಣ್ಣಿನ ಕಾಲನೇ ಅಲ್ಲ ಅದು. ಅಂಥ ಹೊತ್ತಿಗೆ ಮಾವಿನ ಹಣ್ಣನ್ನು ಬೇರೆ ಏನಾದರೂ ಕೇಳಿದರೆ ಪಾಯಸ ಮಾಡೋದ್ರೆ ಹಾಕ್ಬೋದು, ಮೈಸೂರು ಪಾಕ್ ಹಾಕ್ಬೋದು, ಹೈದರಾಬಾದ ಪಾಕ್ ಹಾಕ್ಬೋದು.
ಮಾವಿನ ಹಣ್ಣು ಅಂದರೆ ಅದು ಮಾವಿನ ಹಣ್ಣಿನ ಕಾಲದೊಳಗೆ ಮಾವಿನ ಹಣ್ಣು ಇರ್ತದೆ. ಯಾವಾಗಲೂ ಮಾವಿನ ಹಣ್ಣು ಎಲ್ಲಿಂದ ಬರಬೇಕು? ಇಲ್ಲ, ಮತ್ತು ಇಚ್ಛಾ ಭೋಜನ ಅಂತ ಹೇಳೀವಿ. ವಿದ್ಯಾರ್ಥಿಗಳಾದರೂ ಕೇಳ್ತಾ ಇದ್ದಾರೆ, ಇನ್ನೇನು ಮಾಡಬೇಕು? ಏನಾದರೂ ಆಗಲಿ ಹುಡ್ಕೊಂಡೇ ಬರಬೇಕು ಅಂತ ಹೋಗಿ ನವಾಬರ ಕಾಲದೊಳಗೆ ಜೇನುತುಪ್ಪದೊಳಗೆ ಮಾವಿನ ಹಣ್ಣು ಹಾಕಿ ಇಟ್ಟಿರ್ತಿದ್ದರಂತೆ. ಅದು ಕೆಡೋದಿಲ್ಲ ಅಂತ. ಯಾವ ಕಾಲದೊಳಗಾದರೂ ಅವರ ರಾಜ್ಯ ಅರಮನೆ ಒಳಗೆ ಮಾವಿನ ಹಣ್ಣು ಎಕ್ಸ್ಟ್ರಾ ಸ್ಪೇರ್ ಇರ್ತಿತ್ತು. ಅದನ್ನು ತರಿಸಿ ವಿದ್ಯಾರ್ಥಿಗಳಿಗೆ ಮಾಡಿಸಿ ಹಾಕಿಸಿದ್ದಾರೆ. ಸಾಂಬ್ರ ಮಾವಿನ, ನೀವು ಕೇಳಬೇಡ್ರಿ ಮತ್ತೆ, ಸಾಂಬ್ರ ಮಾವಿನ ಹಣ್ಣಿನಿಂದ ಸಹಿತವಾದ ಭೋಜನ ಬೇಕು ಅಂದರೆ ಅದು. ರಲಯೋ ರಭೇದ ಆಮ್ಲ, ಕೆಲವರಿಗೆ ಹುಳಿ ಭಾಳ ಸೇರ್ತದೆ. ಯಾಕೋ ಲಿಂಬೆಹಣ್ಣು ಅಷ್ಟು ಹುಳಿ ಇಲ್ಲ ಅಂತ ಮತ್ತೇನೋ ಹುಣಸೆಹಣ್ಣು ಹಿಡ್ತಾರೆ ಅದರ ಮೇಲೆ. ಈಗಲ್ಲ, ಇನ್ನೊಂದು 4 ದಿವಸ ಬಿಟ್ಟು. ಸಾಮ್ರಾಜ್ಯ ಭೋಜನ, ಆಮ್ಲ ರಸ ಬೇಕು ಅಂದರೆ ಆಮ್ಲ ರಸ, ಆಮ್ರ ರಸ. ಮಾವಿನ ಹಣ್ಣು ಬೇಕು ಅಂದರೆ ಮಾವಿನ ಹಣ್ಣು, ಆಜ್ಯ ತುಪ್ಪ ಬೇಕು ಅಂದರೆ ತುಪ್ಪ. ಸಾಮ್ರಾಜ್ಯ ಭೋಜನ, ಒಬ್ಬೊಬ್ಬರಿಗೆ ಒಂದೊಂದು ಸೇರ್ತದೆ. ಇದ್ರೆ ಒಬ್ಬರು ನಮ್ಮಲ್ಲಿ ಮಠದಲ್ಲಿ ಏನೇ ಹಿರಿಯರು, ಅವರಿಗೆ ತುಪ್ಪ ಬಹಳ ಸೇರ್ತಿತ್ತು ಅಂತ ಹಾಕೋವರಿಗೆ ಸುಮ್ಮನೆ ಇರ್ತಿದ್ರು. ಹಾಕಿದ ಮೇಲೆ ಇಲ್ಲಲ್ಲಪ್ಪ ಹಾಕೋದು, ಇಲ್ಲೇ ಹಾಕುವಂಥದ್ದು. ಎಲೆ ತುಂಬ ತುಪ್ಪ ಹಾಕಿಸ್ಕೊಳ್ತಿದ್ರು. ಸತ್ಯವರರ ಕಾಲದಲ್ಲಿ ಕೊರತೆ ಇರಲಿಲ್ಲ. ಸಾಮ್ರಾಜ್ಯ ಭೋಜನ, ನಿಸ್ಸಾಧಾರಣ ಇದು ಮಧ್ಯದೇಶ. ಇನ್ನು ಹಾಗೆ ವರ್ಣನೆ ಇದೆ. ನನ್ನ ಶಬ್ದ ಯಾವುದೂ ಇಲ್ಲ, ಸತ್ಯಧರ್ಮರ ಶಬ್ದವನ್ನೇ ಕನ್ನಡದಲ್ಲಿ ಹೇಳ್ತಾ ಇದ್ದೆ. ಕೃಷ್ಣಾ ತೀರಕ್ಕೆ ಬಂದರೆ, ಕೃಷ್ಣಾ ತೀರದ ಜನ, ಆ ಕೃಷ್ಣಾ ತೀರದ ಜನರಿಗೆ ತುಪ್ಪ ಮಾತ್ರ ಬಹಳ ಸೇರ್ತದೆ. ಅವರಿಗೆ ಮಾವಿನ ಹಣ್ಣು ಹುಳಿ ಗಿಳಿ ಎಲ್ಲ ಬೇಡ, ತುಪ್ಪ ಇದ್ರೆ ಸಾಕು ಅಂತ. ಸತ್ಯಧರ್ಮರು ನಮ್ರಾಹ, ನಮ್ರಾಹ ಅನ್ನೋದಕ್ಕೆ ಒಂದರ್ಥ ಸಾಮ್ರಾಜ್ಯ ಸಿಕ್ಕರು ನಮ್ರರಾಗಿ ವಿನಮ್ರರಾಗಿರ್ತಿದ್ರು ಅಂತ ಒಂದರ್ಥ ಹೇಳಿದ್ರು. ಈಗೇನರ್ಥ ಅಂದರೆ ಸಾಮ್ರಾಜ್ಯ ಭೋಜನ ಅನ್ನೋ ಕಡೆಗೆ ಮ್ರ ಅನ್ನೋದನ್ನು ತೆಗೆದು ಬಿಡ್ರಿ. ನ ಮ್ರಾಹ, ಸಾಮ್ರಾಜ್ಯ ಒಳಗಿನ ಮ್ರ ತೆಗೆದರೆ ಏನು ಉಳಿಯುತ್ತೆ? ಸಾಜ್ಯ ಭೋಜನ. ಕೃಷ್ಣಾ ತೀರದ ಜನರಿಗೆ ಬರೀ ತುಪ್ಪ ಬಡಿಸ್ತಿದ್ರಂತೆ. ಒಂದಿಷ್ಟು ಅನ್ನ ಹಾಕೋದು. ಈ ಸತ್ಯೈನಾಪುರ ಈ ಕಡೆ ಮಂದಿಗೆ, ಯಲಗೂರ ಅಂಥ ಜನರಿಗೆ ಒಂದಿಷ್ಟು ಅನ್ನ ಹಾಕೋದು, ಒಂದು ಡಬರಿಗಟ್ಟಲೆ ತುಪ್ಪ ಸುರಿಯೋದು. ಅವರು ಅದನ್ನೇ ತಿಂತಿದ್ರು. ಅಷ್ಟೇ, ಚಿತ್ರಾಹುತಿಗೆ ಅಷ್ಟ ಅನ್ನ, ಉಳಿದೆಲ್ಲ ತುಪ್ಪನೇ. ಹೀಗಾಗಿ ನಮ್ರಾಹ, ಅವರಿಗೆ ಮ್ರ ತೆಗೆದು ಸಾಮ್ರಾಜ್ಯ ಭೋಜನ ಅಂದರೆ ಸಾಜ್ಯ ಭೋಜನ, ಬರೀ ತುಪ್ಪ ಹಾಕ್ತಿದ್ರಂತೆ. ಇನ್ನು ಪೂರ್ವ ದೇಶದ ಜನರಿಗೆ ಬಂದರೆ ಅವರಿಗೆ ಮಾಜ್ಯ, ಇವರಿಗೆ ನಮ್ರಾಹ ಸಾಮ್ರಾಜ್ಯ ಭೋಜನ, ಅವರಿಗೆ ಮಾಜ್ಯ, ಆ ಸಾಮ್ರಾಜ್ಯ ಒಳಗಿನ ಜ್ಯ ತೆಗೆದು ಬಿಡ್ರಿ ಅಂತ. ಬರೀ ಸಾಮ್ರ ಭೋಜನ. ಕೆಲವು ಜನರಿಗೆ ಬರೀ ಹುಳಿ ಸೇರ್ತದೆ, ಯಾವಾಗಲೂ ತೊಕ್ಕು, ಅದು ಇದು ಹುಣಸೆ ಹಣ್ಣು ಕುಟ್ಟೋದು, ಅದನ್ನೇ ತಿನ್ನೋದು, ಅದರೊಳಗೆ ಆನಂದ. ಅಂಥ ದೇಶದ ಕೆಲವು ಜನ ಇದ್ದಾರೆ. ವಿಶೇಷವಾಗಿ ತೆಲಂಗಾಣ ಆಂಧ್ರ ಪ್ರಾಂತದವರು, ಅವರೆಲ್ಲರೂ ಕೂಡ ಅದಕ್ಕೆ ಆಂಧ್ರಾಣಂ ಕಿಂ ಪ್ರಿಯಂ ಪ್ರೋಕ್ತಂ ಅಂತ. ಆಂಧ್ರರಿಗೆ ಬಹಳ ಪ್ರಿಯವಾದ ವಸ್ತು ಯಾವುದು ಅಂತ. ವಿಷ್ಣು ಕಸ್ಮೈ ಪ್ರಸೀದತಿ ಅಂತ. ದೇವರು ವಿಷ್ಣು ಯಾರ ಮೇಲೆ ಪ್ರಸನ್ನನಾಗ್ತಾನೆ? 2 ಪ್ರಶ್ನೆಗಳಿಗೆ ಒಂದೇ ಶಬ್ದದಿಂದ ಉತ್ತರ ಕೊಡಬೇಕು. ಕೊಡ್ತೀರಾ? ಚಿಂತಕಾಯ. ಚಿಂತಕಾಯ ಅಂದರೆ ದೇವರು ಯಾರ ಮೇಲೆ ಪ್ರಸನ್ನನಾಗ್ತಾನೆ? ಚಿಂತಕಾಯ, ತನ್ನ ಸ್ಮರಣೆ. ಈಗ ಹೇಳಿದ್ವಲ್ಲ, ಯಾದ್ ಕರ್ನೆ ವಾಲೋಂಕೆ ಉಪರ್ ಭಗವಾನ್ ಪ್ರಸನ್ನ ಹೋತೆ ಹೇ. ಚಿಂತಕಾಯ, ತನ್ನ ಸ್ಮರಣೆ ಮಾಡುವವರಿಗೆ ವಿಷ್ಣು ಪ್ರಸನ್ನ ಆಗ್ತಾನೆ. ಆಂಧ್ರರಿಗೆ ಬಹಳ ಪ್ರಿಯವಾದದ್ದು ಯಾವುದು ಅಂದರೆ ಚಿಂತಕಾಯ. ಅಂದರೆ ಅವರಿಗೆ ಹುಣಸೆ ಹಣ್ಣು ಬಹಳ ಪ್ರಿಯವಾದಂಥದ್ದು ಅನ್ನೋದಕ್ಕೋಸ್ಕರ ಒಂದೇ ಶಬ್ದದಿಂದ ಉತ್ತರ ಅಂತ. ಅಂಥವರಿಗೆ ಏನು ಮಾಡ್ತಿದ್ರು ಅಂದರೆ ಸಾಮ್ರಾಜ್ಯ ಭೋಜನ ಅನ್ನೋ ಕಡೆಗೆ ಮಾಜ್ಯ, ಜ್ಯ ತೆಗೆದು ಬಿಡ್ರಿ, ಬರೀ ಸಾಮ್ರ ಭೋಜನ. ಅವರಿಗೆ ಹಾಕಿದ್ದು ತ್ವಕ್ಕು. ಎಷ್ಟು ಬೇಕೋ ಅಷ್ಟು ತಿನ್ನಿರಿ ಅಂತ. ನಿಮಗಿದೆಲ್ಲ ಸೇರ್ತದೆ, ನಮ್ಮಲ್ಲಿ ಇದೆಲ್ಲ ಮಾಡೋ ಪದ್ಧತಿ ಇಲ್ಲ, ನಿಮಗೇನು ಬೇಕೋ ಅದನ್ನು ತಿನ್ನಿರಿ ಅಷ್ಟು, ನಮ್ಮಲ್ಲಿ ಯಾವುದರ ಪದ್ಧತಿ ಇರಲಿ. ಇದು ಅವರ ಔದಾರ್ಯ. ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ವಾಲ್ಕೊಂಡ ನರಸಿಂಹಾಚಾರ್ಯರು ಅಂತ ನಮ್ಮ ವಿದ್ಯಾಗುರುಗಳು ಮಾಹುಲಿ ಆಚಾರ್ಯರ ಸಹಾಧ್ಯಾಯಿಗಳು. ವಾಲ್ಕೊಂಡ ನರಸಿಂಹಾಚಾರ್ಯರು ಅಂತ ಬಹಳ ಪ್ರಿಯರಾದಂತಹ ಶಿಷ್ಯರು. ಅವತ್ತಿನ ದಿವಸ ಒಳ್ಳೆ ತೊಕ್ಕು, ಬೇಕಾದಷ್ಟು ಒಗ್ಗರಣೆ ಎಲ್ಲ ಮಾಡಿಸಿ ಅವರಿಗೇನು ಸೇರ್ತದೋ ಆ ಅಡುಗೆನೇ ಅವತ್ತಾಗಿತ್ತು. ಆದರೆ ತಿನ್ನೋ ಹಾಗಿರಲಿಲ್ಲ. ಅವರಿಗೆ 4 ಡಿಗ್ರಿ ಜ್ವರ. ಸತ್ಯಧ್ಯಾನರಿಗೆ ಗೊತ್ತಾಯಿತು, ಚಿಂತಕಾಯ ಇವರಿಗಿದು ಬಹಳ ಸೇರ್ತದೆ, ಆದರೆ ಅವರಿಗೆ ಆರೋಗ್ಯ ಸರಿ ಇಲ್ಲ ಅಂತ. ನಮ್ಮ ಮಾಹುಲಿ ಆಚಾರ್ಯರಿಗೆ ಸ್ವಲ್ಪ ಹೋಮಿಯೋಪತಿ ಔಷಧಗಳು ಎಲ್ಲ ಗೊತ್ತಿತ್ತು. ಸುಧಾ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾಯಿದ್ರು.
ನಮ್ಮ ಗುರುಗಳನ್ನು ಅವರು ಐನಾಪುರೆ ಅಂತ ಕರಿತಾ ಇದ್ರು, ಹೆಸರು ಕೊಟ್ಟು ಕರಿತಾ ಇರಲಿಲ್ಲ. ಐನಾಪುರೆ ಇಲ್ಲಿ ಬಾ ಅಂತ ಕರೆದ್ರು. ಅದೇನೋ ಬಿಳಿ ಬಿಳಿದು ಕೊಡ್ತೀಯಲ್ಲ ಅದನ್ನು ತೊಗೊಂಡು ಬಾ ಅಂದರು. ಆ ಗುಳಿಗೆ ತೊಗೊಂಡ್ರು, ಕೈಯಲ್ಲಿ ಹಿಡ್ಕೊಂಡ್ರು. ಒಂದು ನಿಮಿಷ ರಾಮದೇವರ ಸ್ಮರಣೆ ಮಾಡಿ ಅವರಿಗೆ ಕೊಟ್ಟರು. ಪಾಲ್ಕೊಂಡ ನರಸಿಂಹಾಚಾರ್ಯ ಕೊಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡು ಜ್ವರ ಕಡಿಮೆ ಆದಮೇಲೆ ಬರ್ರಿ ಅನ್ನಲಿಲ್ಲ. ಹಿಂಗೆ ಕೈಯಾಗ ಔಷಧ ಕೊಟ್ಟರು, ಕೈ ಹಿಡಿದು ಎಲೆ ಮೇಲೆ ಊಟಕ್ಕೆ ಕೂಡಿಸಿದ್ರು. ದಿವಸಕ್ಕೆ ಎಷ್ಟು ಹಾಕಬೇಕೋ ಅದರ 4ರಷ್ಟು ಬಡಿಸಿದರೆ ಸುಖವಾಗಿ ಸುಗ್ರಾಸ ಭೋಜನ ಮಾಡಿ. ಶ್ರೀಮನ್ ಮಹಾಭಾರತ ಹೇಳುವಂತೆ ತಪಸ್ಸಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ. ತಪಸಾ ವಿಂದತೆ ಫಲಂ ಮಹಾಭಾರತ ಹೇಳುತ್ತದೆ ಶಾಂತಿ ಪರ್ವದಲ್ಲಿ, ಅನುಶಾಸನ ಪರ್ವಗಳಲ್ಲಿ. ಅಂತಹ ಅದ್ಭುತವಾದ, ಹೀಗಾಗಿ ಅವರವರಿಗೆ ಪ್ರಿಯವಾದದ್ದನ್ನು ಅವರಿಗೆ ಮಾಡಬೇಕು ಅಂತ. ನಿಸ್ಸಾಧಾರಣ ಸಾಮ್ರಾಜ್ಯ, ಕೆಲವರು ಆಮ್ರ ಆಜ್ಯ, ಕೆಲವರು ಬರೀ ಆಜ್ಯ, ಕೆಲವರು ಬರೀ ಆಮ್ರ. ಸತ್ಯಧರ್ಮರು ನೋಡ್ರಿ ಒಂದೇ ಶಬ್ದದೊಳಗೆಲ್ಲ ತಂದಿದ್ದಾರೆ. ನಿಸ್ಸಾಧಾರಣ ಸಾಮ್ರಾಜ್ಯ ಭೋಜನಾಹ. ಇಷ್ಟಕ್ಕೂ ಬಿಡಂಗಿಲ್ಲ. ಇನ್ನು ಕೆಲವರು ಇರ್ತಾರೆ ಭಾರಿ ಭಾರಿ ಮಡಿ. ನೀವು ಬೇಯಿಸಿರಿ ಅಂದರೆ ಗ್ಯಾಸ್ ಮೇಲೆ ಬೇಯಿಸಿರಾ, ಅಲ್ಲ ಆಗಿನ ಕಾಲಕ್ಕೆ ಇರಲೇ ಇಲ್ಲ, ಈಗ ಹೇಳ್ತೀನಿ. ಗ್ಯಾಸ್ ಮೇಲೆ ಬೇಯಿಸಿರಾ, ಒಲಿ ಮೇಲೆ ಬೇಯಿಸಿರಾ, ಆ ಒಲಿ ಸ್ವಚ್ಛ ತೊಳೆದಿರೋ ಇಲ್ಲೋ, ಇಷ್ಟೆಲ್ಲ ವಿಚಾರ ಮಾಡೋದ್ರೊಳಗೆ ಅವರು ಊಟನೇ ಮಾಡೋದಿಲ್ಲ. ಅದಕ್ಕೇನು ಮಾಡ್ತಾರೆ ಅಂದರೆ ಅವರು ಬೇಯಿಸಿದ್ದೇ ತಿನ್ನೋದಿಲ್ಲ, ಬರೀ ಸುಮ್ಮನೆ ಸೌತೆಕಾಯಿ ಅಂಥದ್ದು ಇಂಥದ್ದು ಹಸಿ ಪದಾರ್ಥನೇ ತಿಂದುಬಿಡ್ತಾರೆ. ಬೇಯಿಸಿದ್ರೆ ಮಡಿ ಸರಿ ಇರ್ತದೋ ಇಲ್ಲೋ ಅಂತ. ಅಂಥ ಜನರಿದ್ದಾರೆ. ಇಂಥದ್ದೆಲ್ಲ ಇದ್ದರೆ ನಮಗೆ ವ್ಯವಸ್ಥೆ ಮಾಡಲಿಕ್ಕಾಗಲ್ಲ. ಒಂದು ಅನ್ನ ಸಾರು ಮಾಡಿರ್ತೀವಿ, ಬೇಕಾದರೆ ತಿನ್ನಿರಿ, ಬೇಡಾದರೆ ಹೋಗ್ರಿ ಅಂತಂತಿದ್ರೇನೂ ಇಲ್ಲ. ಅಂಥವರಿಗೂ ವ್ಯವಸ್ಥೆ ಮಾಡ್ತಿದ್ರು. ಯಾಕೆ ಅಂದರೆ ತ್ವದ್ವದ್ ಅಂಬ ಅಂತರಾಸಕ್ತಾಹ. ಅಂತರಾಸಕ್ತಾಹ ಅನ್ನೋದಕ್ಕೆ ಮೊದಲ ಅರ್ಥ ಆಸಕ್ತಿ ಇಲ್ಲದೆ ವಿರಕ್ತರಾಗಿ ನಿಮ್ಮ ಶಿಷ್ಯರು ಸಾಮ್ರಾಜ್ಯವನ್ನು ಅನುಭವಿಸ್ತಾರೆ, ಸಂಸಾರದಲ್ಲಿ ಆಸಕ್ತಿ ಇಲ್ಲ ಅಂತ. ಈಗ ಅಂತರ ಅಸಕ್ತಾಹ. ಆ ಸಾಮ್ರ ಅನ್ನೋ ಕಡೆಗೆ ರ ಅನ್ನೋ ಅಕ್ಷರನೂ ತೆಗೆದು ಬಿಡ್ರಿ. ಸಾಮ ಭೋಜನ. ಆಮ ಅಂದರೆ ಪಕ್ವ. ಬರೀ ಸೌತೆಕಾಯಿ ತಿಂದೆ, ಅದು ತಿಂದೆ, ಹಣ್ಣು ಹಂಪಲು ಇಷ್ಟೇ ಕೊಟ್ಟು ಅಷ್ಟೇ ತಿಂತೀವಿ ಅಂದರೆ ಅವರಿಗೆ ಫಲಾರದ ವ್ಯವಸ್ಥೆನೂ ಮಾಡ್ತಿದ್ರು. ಸಾಮ ಭೋಜನ ಅಂತ. ಸಾಮ್ರಾಜ್ಯ ಭೋಜನ, ಸಾಮ್ರ ಭೋಜನ, ಸಾಜ್ಯ ಭೋಜನ, ಸಾಮ ಭೋಜನ. ಅವರಿಗೆ ಬರೀ ಆಮ. ಆಮ ಅಂದರೆ ಅಪಕ್ವ, ಅಪಕ್ವವಾದಂತಹ ಹಸಿ ಪದಾರ್ಥಗಳನ್ನೇ ಅವರಿಗೆ ತಿನ್ನಲಿಕ್ಕೆ ಕೊಡ್ತಿದ್ರು. ಇಲ್ಲ ಅಂತಂತಿರಲಿಲ್ಲ. ಇದು ಸತ್ಯವರ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿರುವ ಭೋಜನದ ವ್ಯವಸ್ಥೆ ಅಂತ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ನಿಸ್ಸಾಧಾರಣ ಸಾಮ್ರಾಜ್ಯ ಭೋಜನಾಹ. ಅಂತೂ ಒಂದ ಭೂಮಿ ಇಲ್ಲ ಊಟ, ಇಷ್ಟಕ್ಕಾನೇ ಮಠಕ್ಕೆ ಬರೋದು ಅಲ್ಲ. ಅದಕ್ಕಂತಾರೆ ನಿಸ್ಸಾಧಾರಣ ಸಾಮ್ರಾಜ್ಯ ಭೋಜನಾಹ. ರಾಧ ಸಾಧ ಸಂಸಿದ್ಧವು. ಸಾಧ ಧಾತುವಿಗೆ ಭಾವೇ ಘೈ ಪ್ರತ್ಯಯ. ಸಾಧ ಅಂದರೆ ಸಿದ್ಧಿ, ಸಿದ್ಧಿ ಅಂದರೆ ಮೋಕ್ಷ. ನಿಸ್ಸಾಧಾಹ ಅಂದರೆ ನಿಶ್ಚಿತ ಸಾಧ ಏಷಾಂತೆ ನಿಸ್ಸಾಧಾಹ. ಯಾರು ಸತ್ಯವರರ ಹತ್ತಿರ ಬಂದು ಶಾಸ್ತ್ರಗಳ ಪಾಠ ಪ್ರವಚನವನ್ನು ಕೇಳಿ ರಾಮದೇವರ ದರ್ಶನ ಪಡೀತಿದ್ರು ಅವರಿಗೆ ಮೋಕ್ಷ ನಿಶ್ಚಿತ ಇತ್ತು. ನಿಸ್ಸಾಧಾಹ. ಅರಣ ಸಾಮ್ರಾಜ್ಯ ಭೋಜನ. ಅವರೇನು ಸಂಸಾರಿಕವಾದ ಅಲ್ಪ ಸ್ವಲ್ಪ ಭೋಗ ಮಾಡ್ತಿದ್ರು ಬದುಕಲಿಕ್ಕೆ ಚೂರು ಪಾರು, ಅದೂ ಕೂಡ ಹೇಗೆ ಅಂದರೆ ಅರಣ, ಗುದ್ದಾಡಿ ಯುದ್ಧ ಮಾಡಿ ಜಗಳಾಡಿ ಒಂದು ತುತ್ತು ಬಾಯಾಗಿಡೋರಲ್ಲ. ರಣ ಇಲ್ಲದೆ ಯುದ್ಧ ಇಲ್ಲದೆ ಭೋಜನ ಮಾಡುವವರು. ಅರಣ ಸಾಮ್ರಾಜ್ಯ ಭೋಜನ ನಿಸ್ಸಾಧಾಹ. ಮೋಕ್ಷ ಅವರಿಗೆ ನಿಶ್ಚಿತ. ಕೆಲವರು ಅಂದರೆ ಏನು ತಾತ್ಪರ್ಯ, ಊಟದೇ ಒಂದು ದೊಡ್ಡ ಜೀವನದ ಗುರಿ, ಅದಕ್ಕಾಗಿ ಸ್ಟ್ರಗಲ್, ಯುದ್ಧ ಮಾಡಿ ಅಲ್ಲ. ಅರಣ ಸಾಮ್ರಾಜ್ಯ ಭೋಜನ. ಯುದ್ಧ ಇಲ್ಲ, ಸುಮ್ಮನೆ ಯಾರೋ ಕರೆದ್ರೆ ಒಂದಿಷ್ಟು ಊಟ ಮಾಡೋದು, ಹಾಕಿದ್ರೆ ತಿನ್ನೋದು, ಹಾಕಿದ್ದು ತಿನ್ನೋದು, ಉಳಿದ ಹೊತ್ತಿಗೆಲ್ಲ ಪಾಠ ಪ್ರವಚನ. ನಿಸ್ಸಾಧಾಹ. ಮೋಕ್ಷವನ್ನು ಗುರಿಯಾಗಿಟ್ಟುಕೊಂಡವರು ನಿಸ್ಸಾಧಾರಣ ಸಾಮ್ರಾಜ್ಯ ಭೋಜನಾಹ. ರಾಜವದ್ವಿಜಾಹ ಸಾಮ್ರಾಹ ಮಾಜ್ಯಾಹ ತ್ವದ್ವದಂಬಾಂತರಾಸಕ್ತಾಹ ತ್ವದಾಶ್ರಯಾತ್ ಅಂತ ಸತ್ಯವರರ ಮಹಿಮೆಯನ್ನು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ವರ್ಣನೆ ಮಾಡ್ತಾರೆ. ಸತ್ಯವರ ತೀರ್ಥ ಶ್ರೀಪಾದಂಗಳವರಿಗೆ, ಶ್ರೀ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರಿಗೆ. ರಾಮ 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 ರಾಮ
ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಜೈ ಶ್ರೀರಾಮ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿಃ ವಿಶೋಭತೆ ಚ ವೈಕುಂಠ ಕವಾಟೋದ್ಘಾಟನಕ್ಷಮಃ. ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವ ಪದಾಂಕಿತಂ. ವಾದಿರಾಜಯತಿ ಪ್ರೋಕ್ತಂ ಪಠತಾಂ ಸಂಪದಾಂ ಪದಂ. ಬೋಲೋ ಹಯಗ್ರೀವ ಭಗವಾನ ಕೀ, ಮೂಲ ರಾಮ ಭಗವಾನ ಕೀ, ದಿಗ್ವಿಜಯ ರಾಮ ಭಗವಾನ ಕೀ, ವೇದವ್ಯಾಸ ಭಗವಾನ ಕೀ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಕೀ.